ಒಂದನೇ ಮುಂಡಕ ಎರಡನೇ ಖಂಡ ಪಾರಾಯಣ. ತದೇತ ಸತ್ಯಂ ಮಂತ್ರೇಶು ಕರ್ಮಾಣಿ ಕವಯೋ ಯಾನಿ ಅಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರತ ನಿಯತಂ ಸತ್ಯಕಾಮ ಯೇಷವ ಪಂಥಾ ಸುಕೃತಸ್ಯ ಲೋಕೆ ಯದಾ ಲೇಲಾಯತೆ ಹರ್ಚಿಃ ಸಮಿದ್ಯೆ ಹ್ಯವ್ವವಾಹನೆ ತದಾ ಆಜ್ಯ ಭಾಗವಂತರೇಣ ಆಹುತಿ ಪ್ರತಿಪಾದಯೇತ್. ಯಸ್ಯಾಗ್ನಿಹೋತ್ರಂ ಅದರ್ಶಂ ಅಪೌರ್ಣಮಾಸಂ ಅಚಾತುರ್ಮಾಸಂ ಅನಾಗ್ರಯಣಂ ಅತಿಥಿ ವರ್ಜಿತಂ ಚ ಆಹುತಂ ಅವೈಶ್ವದೇವಂ ಅವಿಧಿನಾಹುತಂ ಆಸಪ್ತಮಾಂ ತಸ್ಯ ಲೋಕಾನ್ ಹಿನಸ್ತಿ. ಕಾಲಿಕರಾಲಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಪುಲ್ಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತಜಿಹ್ವಾ ಏತೇಷು ಯಶ್ಚರತೆ ಭ್ರಾಜಮಾನೇಷು ಯಥಾ ಕಾಲಂ ಚಾಹುತಯೋ ಹ್ಯಾದದಾಯನ್ ತಂ ನಯಂತಿ ಏತಾಃ ಸೂರ್ಯಸ್ಯ ರಶ್ಮಯೋಃ ಯತ್ರ ದೇವಾನಾಂ ಪತಿಃ ಏಕೋ ದಿವಾಸ ಏಹಿ ಇತಿ ತಂ ಆಹುತಯ ಸುವರ್ಚಸಾಃ ಸೂರ್ಯಸ್ಯ ರಶ್ಮಿಭಿರ್ಯಜಮಾನಂ ವಹಂತಿ ಪ್ರಿಯಾಂ ವಾಚಂ ಅಭಿದಂತೋ ಅರ್ಚಯಂತಿ. ಏಷಃ ವಹ ಪುಣ್ಯ ಸುಕೃತೋ ಬ್ರಹ್ಮಲೋಕ ಪ್ಲವಾಹೇತ ಅದೃಢ ಯಜ್ಞರೂಪ ಅಷ್ಟಾದಶೋ ಉಕ್ತ ಅವರಂ ಯೇಷು ಕರ್ಮ ಏತಶ್ರೇಯೋ ಏಭಿನಂದಂತಿ ಮೂಢಾ ಜರಾ ಮೃತ್ಯುಂ ತೇ ಪುನರೇವಾಪಿಯಂತಿ. ಅವಿದ್ಯಾಯಾಂ ಅಂತರೆ ವರ್ತಮಾನ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಚಂಗನ್ಯಮಾನಾ ಪರಿಯಂತಿ ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಾ. ಅವಿದ್ಯಾಯಾಂ ಬಹುಧಾ ವರ್ತಮಾನ ವಯಂ ಕೃತಾರ್ಥಾ ಇತ್ಯಪಿ ಮನ್ಯಂತಿ ಬಾಲಾಃ ಯತ್ ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ ತೇನಾತುರಾ ಕ್ಷೀಣಲೋಕಾಶ್ಚ ಮಂತೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತೆ ಪ್ರಮೂಢಾ ನಾಕಶ್ಯ ಪೃಷ್ಠೆ ಸುಕೃತೇನು ಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ತಪಶ್ರದ್ಧೇಹೇ ಹಿ ಉಪವಸಂತಿ ಅರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತಃ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಯಾತ್ರಾ ಅಮೃತಃ ಸ ಪುರುಷೋ ಹ್ಯವ್ಯಯಾತ್ಮ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ಆಸ್ತಿ ಅಕೃತಃ ಕೃತೇನ ನಿರ್ವೇದಮಾಯಾತ್ ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತಸ್ಮೈಷ ವಿದ್ವಾನ್ ಉಪಸನ್ಯಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ನಾವು ಈಗ ಮುಂಡಕ ಉಪನಿಷತ್ತಿನಲ್ಲಿ ಪಾರಾಯಣ ಮಾಡಿದ್ವಿ ಎರಡನೇ ಖಂಡವನ್ನ. ಈಗ ನಾವು ನೋಡ್ಬೇಕಾದಂತಹ ಶ್ಲೋಕ ನಂಬರ್ 7 ಅದನ್ನು ಓದ್ತೇನೆ ನೋಡ್ರಿ. ಪ್ಲವಾಹೇತೆ ಅದೃಢ ಯಜ್ಞ ರೂಪ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ ಏತಶ್ರೇಯೋ ಏಭಿನಂದಂತಿ ಮೂಢಾ ಜರಾ ಮೃತ್ಯುಂ ತೇ ಪುನರೇವಾಪಿ ಯಂತಿ. ಈ ಶ್ಲೋಕದ ಅರ್ಥವನ್ನು ನೋಡ್ಬೇಕಾಗಿದೆ. ನಿನ್ನೆ 6ನೇ ಶ್ಲೋಕವನ್ನ ಪೂರ್ಣಗೊಳಿಸಿದ್ವಿ. ಇದರ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂತಂದ್ರೆ, ಏತೇ ಅಷ್ಟಾದಶ ಯಜ್ಞ ರೂಪ. ಟೆಕ್ನಿಕಲ್ ವರ್ಡ್ಸ್ ಬಾಳ ಅದಾವ, ಸ್ವಲ್ಪ ಅವನ್ನ ಶಬ್ದಾರ್ಥವನ್ನ ಏನ್ ಅರ್ಥ ಮಾಡ್ಬೇಕು ಅದ ಅರ್ಥ ಮಾಡ್ಬೇಕು. ಏತೇ ಅಷ್ಟಾದಶ ಯಜ್ಞ ರೂಪ. ಈ 18 ಅಷ್ಟಾದಶ ಅಂದ್ರೆ ದಶ ಅಂದ್ರೆ 10, ಅಷ್ಟ ಅಂದ್ರೆ 8, 10 ಮ್ಯಾಗ 8 ಅಂದ್ರೆ 18
ಯಜ್ಞ ರೂಪ. ಯಜ್ಞ ರೂಪ ಅಂತಂದ್ರೆ ಯಜ್ಞದ ಬಿಡಿ ಬಿಡಿಯಾದ ಭಾಗಗಳು. ಯಜ್ಞದ ಬಿಡಿ ಬಿಡಿ ಭಾಗಗಳಂದ್ರೆ ಯಾವ್ದ್ರಿ? ಯಜ್ಞಕ್ಕೆ ಬಳಸುವಂತ ಉಪಕರಣಗಳು, ಸಾಧನಗಳು ಯಾವುವು? 18 ಸಾಧನಗಳದ. ಏನು? 16 ಮಂದಿ ಋತ್ವಿಜರು, ಯಜಮಾನ ಮತ್ತು ಯಜಮಾನ ಪತ್ನಿ. ಮತ್ತು 16 ಮಂದಿ ಋತ್ವಿಜರು ಯಾರು ಅಂದ್ರೆ ಒಂದೊಂದು ವೇದದಾಗ 4 ಮಂದಿ ಋತ್ವಿಜರು ಬೇಕಾಗ್ತದ. ಅದನ್ನ ಹೇಳ್ತೇನೆ ಆಮೇಲೆ ಡಿಟೇಲ್ ಆಗಿ ಹೇಳ್ತೇನೆ. 18 ಮಂದಿ ಕೂಡಿ ಮಾಡಿದಂತ ಒಂದು ಅಗ್ನಿಹೋತ್ರಕ್ಕ ಇವರು ಏನದಾರ ಅಂದ್ರ ಯಜ್ಞಕ್ಕೆ ಸಾಧಕರಾಗ್ಯಾರ. ಇವ್ರು ಏನಂತಾರ? ಸಾಧಕರು, ಸಾಧನೆಗಳು, ಯಜ್ಞಕ್ಕೆ ಬೇಕಾದಂತ ಸಾಧನೆಗಳು, ಉಪಕರಣಗಳು. ಈ 18 ಸಾಧನೆಗಳಿಗೆ 18 ಯಜ್ಞ ರೂಪ. ಯಜ್ಞ ರೂಪ ಅಂತ ರೂಪಕ್ಕೆ ಹೋಗ್ಬೇಡ್ರಿ. ಯಜ್ಞದ ಸಾಧನೆಗಳು, ಅಗ್ನಿಹೋತ್ರ ಅನ್ನುವಂತ ಏನ್ ಯಜ್ಞ ಮಾಡಕತ್ತಾರ ಇಲ್ಲಿ ಪಂಚಮಹಾಯಜ್ಞಗಳಲ್ಲಿ ಯಜ್ಞ. ಆ ಪಂಚಮಹಾಯಜ್ಞಗಳಲ್ಲಿ ಇಲ್ಲಿ ದೇವಯಜ್ಞನ ಹೇಳಕತ್ತಾರ. ಆ ದೇವಯಜ್ಞದಲ್ಲಿ ಏನ್ ಹೇಳಕತ್ತಾರ ಅಂದ್ರೆ ಯಜ್ಞ ರೂಪ ಅಂತ ಹೇಳ್ತಾರ. ಯಜ್ಞದ ಸಾಧನಗಳು ಯಾವ ಅಂದ್ರೆ 18 ಜನ, 16 ಮಂದಿ ಋತ್ವಿಜರು, ಯಜಮಾನ, ಯಜಮಾನ ಪತ್ನಿ. ಈ 18 ಮಂದಿ ಏನಿದ್ರು ಯಜ್ಞದ ಸಾಧನೆಗಳು, ಉಪಕರಣಗಳು ಅಥವಾ ಬಿಡಿ ಭಾಗಗಳು ಇದ್ದಾಗ 18 ಮಂದಿ. ಪ್ಲವಾಹ ಅದೃಢ. ಇವ್ರ ದೃಢ ಅದರೋ ಅದೃಢದರಿ. ಪ್ಲವ ಅಂತಂದ್ರೆ ನಾಶವಾಗುವಂತವ್ರು. ನಾಶವಾಗುವಂತವ್ರು ಅದಾರೋ ಏನು ಅವಿನಾಶಿ ಅದಾರೋ 18 ಮಂದಿ. 18 ಮಂದಿ ಶರೀರ ದೃಷ್ಟಿಯಿಂದ ವಿನಾಶ ಹೊಂದವರು ಅದಾರ. ಅವ್ರ ಕರ್ಮ ದೃಷ್ಟಿಯಿಂದ ವಿನಾಶ, ಕರ್ಮನು ವಿನಾಶವಂತವ, ಕರ್ಮ ದೃಷ್ಟಿಯಿಂದ ವಿನಾಶ, ಅವು ಫಲಗಳು ವಿನಾಶ ಹೊಂದುವ. ಅದಕ್ಕೆ ನಾಶ. ಪ್ಲವಾಹ ಅಂದ್ರೆ ನಾಶವಾಗುವಂತವುಗಳು. ಅದೃಢಾಹ ಅದೃಢವಾದದ್ದು. ದೃಢ ಇಲ್ಲ. ನಿಜವಾದ ದೃಢ ಅಂದ್ರೆ ಯಾವ್ದು ಅಂದ್ರೆ ಆತ್ಮತತ್ವ ಅಂದ ನೋಡ್ರಿ. ಜಗತ್ನಾಗ ಏನೈತಿ ಒಟ್ಟ ನಿಮ್ಗೆ ಎಲ್ಲೇ ಸೃಷ್ಟಿ ಒಳಗ ದೃಢವಾದದ್ದು ಯಾವ್ದೈತ್ರಿ? ಫಿಕ್ಸ್ ಬದಲಾವಣೆ ಆಗೋದು ಯಾವ್ದೈತೆ ಅಂದ್ರೆ ಅದು ನಮ್ಮ ಸ್ವರೂಪ ಒಂದೇ. ಉಳಿದೆಲ್ಲವೂ ಬದಲಾವಣೆ ಆಗುವ. ಶರೀರ ಬದಲಾವಣೆ ಆಗ್ತದೆ, ಈ ನಿಸರ್ಗ ಬದಲಾವಣೆ ಆಗ್ತದೆ, ಮಿನಿಸ್ಟರ್ ಬದಲಿ ಹಾಕಾರ, ಸರ್ಕಾರ ಬದಲಿ ಹಾಕಾವ, ವ್ಯಾಪಾರ ಉದ್ಯೋಗ ಬದಲಿ ಹಾಕಾವ. ಇವತ್ತು ಲಾಭ ಕೊಟ್ಟಿದ್ದು ಉದ್ಯೋಗ ನಾಳೆ ನಷ್ಟ ಕೊಟ್ಟಷ್ಟು ಕಾಣಾಕವ. ಇವತ್ತು ನಷ್ಟ ಕೊಟ್ಟಿದ್ದು ಉದ್ಯೋಗಗಳು ನಾಳೆ ಲಾಭಕ್ಕೆ ಕಾಣ. ಇವತ್ತು ಒಕ್ಕಲ್ತನ ಮಾಡೋದು ಬಹಳ ನಷ್ಟದ ಕೆಲಸ ಅಂತ ಆಗ್ಯದ. ಇನ್ನೊಂದು ಕಾಲ ಬರ್ಬೋದು ಒಕ್ಕಲ್ತನ ಮಾಡೋವನ್ನ ಶ್ರೇಷ್ಠ ಅನಿಸ್ಕೋಬಹುದು. ಹಿಂದಿತ್ತದು ಒಕ್ಕಲ್ತನ ಮಾಡೋವನ್ನ ಶ್ರೇಷ್ಠ ಸ್ಥಾನ ಇತ್ತು. ಅದು ಮತ್ತೆ ಮರುಕಳಿಸ್ಬೋದು, ಹೇಳಕ್ ಬರಂಗಿಲ್ಲ. ಇದು ಪರಿವರ್ತನೆ ಜಗದ ನಿಯಮ. ಆದ್ರಿಂದ ಅದೃಢವಾದಂತ ಈ 18 ಏನು ಋತ್ವೀಜಗಳು ಮತ್ತು ಯಜಮಾನ ಪತ್ನಿ ಏನದಾರ, ಇವರು ಸಾಧನೆಗಳು ಕೂಡ ಹೆಂಗದಾವು ಅಂದ್ರ ಅದೃಢ ಅದಾವ ಮತ್ತು ಪ್ಲವ ಅದಾವ. ಪ್ಲವ ಅಂದ್ರೆ ನಾಶವಾಗುವಂತವದಾವ. ಯೇಷು ಯಾವ ಅವುಗಳಲ್ಲಿ ಅವರಂ ಅಪರಂ ಅವರಂ ವಿರುದ್ಧಾರ್ಥಕ ಶಬ್ದ. ಅಪರ, ಇದು ಅಪರ ಅಂದ್ರು ಅದ, ಅವರ ಅಂದ್ರು ಅದ. ಪರ ಅಪರ. ಪರ ಅಂದ್ರೆ ಶ್ರೇಷ್ಠ, ಅಪರ ಅಂದ್ರೆ ಕನಿಷ್ಠ. ಇಲ್ಲಿ ಅಪರ ಅಂದ್ರು ಒಂದ, ಅವರ ಅಂದ್ರು ಒಂದೇ. ಅವರ ಅಂದ್ರೆ ಕನಿಷ್ಠ, ಕೀಳು ತರದ. ಕರ್ಮವು ಉಕ್ತವಾಗಿದೆ. ಇಲ್ಲೇನು ಅಗ್ನಿಹೋತ್ರದಲ್ಲಿ ಎಂತ ಕರ್ಮ, ಶ್ರೇಷ್ಠ ಕರ್ಮ ಹೇಳೈತು ಅಗ್ನಿಹೋತ್ರದಾಗ, ಇನ್ನು ಕನಿಷ್ಠ ಕರ್ಮ ಹೇಳೈತು ಅಂದ್ರೆ ಕರ್ಮ ಕನಿಷ್ಠನ. ಯಾಕ? ಕರ್ಮ ಅನಿತ್ಯದ, ಕರ್ಮದ ಫಲ ಅನಿತ್ಯದ, ಆದ್ರಿಂದ ಕನಿಷ್ಠ. ಕನಿಷ್ಠ ಶ್ರೇಷ್ಠ ಹೆಂಗ್ ಹೇಳ್ತೀರಿ? ಕರ್ಮದ ಫಲದ ಮ್ಯಾಗ ಹೇಳ್ತೇವ್ರಿ. ಕರ್ಮದ ಫಲ ನಿತ್ಯ. ಯಾವ್ದ್ರ ಫಲ ನಿತ್ಯ ಅದ ಅದು ನಾವು ಶ್ರೇಷ್ಠ ಅಂತೀವಿ. ಯಾವ್ದು ಅನಿತ್ಯ ಅದ ಅದು ಕನಿಷ್ಠ ಅಂತೀವಿ. ಅದ್ರ ರುಚಿ ಯಾವ್ದು ಹೆಚ್ಚಿಗೆ ಅದರಿ? ಕರ್ಮದ ಫಲ ಬಹಳ ರುಚಿ. ರುಚಿ ಹೇಳಾಗತ್ತಿಲ್ಲ ಇಲ್ಲಿ. ಶ್ರೇಷ್ಠ ಕನಿಷ್ಠ ಹೇಳಾಗತ್ತ. ಯಾವ ದೃಷ್ಟಿಯಿಂದ ಶ್ರೇಷ್ಠ ಕನಿಷ್ಠ? ಆಧ್ಯಾತ್ಮಿಕ ಒಬ್ಬ ಸಾಧಕನ ದೃಷ್ಟಿಯಿಂದ ಕನಿಷ್ಠ ಮತ್ತು ಶ್ರೇಷ್ಠ. ನಿಜವಾಗಿ ಅವುಗಳ ದೃಷ್ಟಿಯಿಂದ ಅದು ಯಾವುದು ಶ್ರೇಷ್ಠನೂ ಇಲ್ಲ, ಯಾವುದು ಕನಿಷ್ಠನೂ ಇಲ್ಲ. ಎಲ್ಲವೂ ತಮ್ಮ ಸ್ಥಾನದಾಗ ಯೋಗ್ಯನದಾವು. ನಮಗೆ ಬೇಕಾದಾಗ ಶ್ರೇಷ್ಠತೆ ಸ್ಥಾನ ಕೊಡ್ತೇವೆ, ನಮಗೆ ಬೇಡಾದಾಗ ಕನಿಷ್ಠ ಸ್ಥಾನವನ್ನು ಕೊಡ್ತೇವೆ. ಎಲ್ಲವೂ ಅವುಗಳ ಸ್ಥಾನದಲ್ಲಿ ಎಲ್ಲವೂ ಯೋಗ್ಯನೇ ಇದೆ ಜಗತ್ನಲ್ಲಿ. ಎವ್ರಿಥಿಂಗ್ ಇಸ್ ಪುಟ್ ಟುಗೆದರ್ ಇನ್ ಎ ಪ್ರಾಪರ್ ಮ್ಯಾನರ್ ಇನ್ ದಿಸ್ ವರ್ಲ್ಡ್. ಭಗವಂತ ಎಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಏನ್ ಇಡ್ಬೇಕು ಅಲ್ಲೇ ಇಟ್ಟಾನ. ನೆಲ್ಲಿಕಾಯಿನ ಹೋಗಿ ಗಿಡದಾಗ ಇಟ್ಟಾನ, ಕುಂಬಳಕಾಯಿನ ಬಳ್ಳ್ಯಾಗ ಇಟ್ಟಾನ. ಉಲ್ಟಾ ಮಾಡಿದ್ರೆ ಏನಾಗ್ತಿತ್ತು? ತಲೆನ ನಮ್ದು ಮ್ಯಾಗ ಇಟ್ಟಾನ, ಕಾಲ್ ಇಟ್ಟಾನ. ಉಲ್ಟಾ ಮಾಡಿದ್ರೆ ಏನಾಗ್ತಿತ್ತು? ವಿಚಾರ ಮಾಡ್ರಿ. ಎಲ್ಲ ಬರೋಬರಿನೇ ಅದ, ಸಿಸ್ಟಮೆಟಿಕ್ ಅದ. ಆ ಸ್ಥಾನದಾಗ ಎಲ್ಲವೂ ಕೂಡ ಭಗವಂತ ಎವ್ರಿಥಿಂಗ್ ಈಸ್ ಪುಟ್ ಇಂಟೆಲಿಜೆಂಟ್ಲಿ ಟುಗೆದರ್.
ಕೀಳು ತರದ ಕರ್ಮ ಅಂತಂದ್ರ ಇದಕ್ಕೆ ಫಲ ಅನಿತಿರೋದ್ರಿಂದ ಕೀಳನಾಗತ್ತೆ. ಆಯ್ತು, ಇಷ್ಟ ವಿಚಾರ ಮಾಡ್ರಿ. ಇದನ್ನ ಕೀಳು ತರದ ಕರ್ಮ ಅಂತ ಹೇಳ. ಏತತ್ ಇದನ್ನು, ಆದ್ರೆ ಕೀಳು ತರದ ಕರ್ಮವನ್ನು, ಏತತ್ ಇದನ್ನು ಶ್ರೇಯ ಯೇ ಮೂಢಾಹ, ಇದನ್ನ ಶ್ರೇಯಸ್ಸು, ಇದು ಪ್ರೇಯಸ್ಸದ, ಇದನ್ನ ಶ್ರೇಯಸ್ಸಂದು ಯಾರು ಮೂಢ, ಯಾಡ ಮೂಢರು, ಮೂರ್ಖ ಜನರು ಅಭಿವಂದಂತಿ ಸಂತೋಷ ಪಡುತ್ತಾರೋ. ನನ್ನಂತ ಹೋಮ ಮಾಡವನ ಯಾವನಿಲ್ರಿ. 3 ತಾಸು ಹೋಮ ಮಾಡಿದೆ, ಅಲ್ಲಿ ಹೋಗಿದ್ದೆ, ಒಂದ್ ಕಡೆ ಹೋಮ ಮಾಡಿದೆ. ಅವ್ರಿಗೆ ಆಯುಷ್ಯ ವೃದ್ಧಿ ಆಗ್ಬೇಕಾಗಿತ್ತು, ಆಯುಷ್ಯ ವೃದ್ಧಿ ಮಾಡಿ ಬಂದೆ. 25,000 ರೂಪಾಯಿ ತಗೊಂಡ್ಬಂದೆ. ಬಡ್ಡಿ ಎಲ್ಲ ಚಲೋ ಮಾಡಿದ್ರು. ಅವ್ರ ಆರೋಗ್ಯ ಸರಿ ಇದ್ದಿಲ್ಲ, ಅವ್ರಿಗೆ ಇದು ಆರೋಗ್ಯ ಕೊಟ್ಟೆ, ಅವ್ರಿಗೆ ಆಯುಷ್ಯ ಬೇಕಾಗಿತ್ತು, ಅವ್ರಿಗೆ ಆಯುಷ್ಯ ಕೊಟ್ಟು ಬಂದೆ ಅನ್ನುವಂತ ಪೂರ್ವ ಕಾಂಡಿಗಳು ಬಹಳ ಮಂದಿ ಅದಾರ. ಸಿಗ್ತಾರ, ನಿಮ್ಗೆ ಇಲ್ಲಿ ಬೆಳಗ್ಗೆ ಸಿಗ್ತಾರ. ನಾನು ನೋಡೇನ್ ಕೆಲವು ಮಂದಿ. ಅದನ್ನ ಪ್ರೇಯಸ್ ಅಂತ ತಿಳ್ಕೊಳ್ಳೋದಿಲ್ಲ, ಅವರು ಶ್ರೇಯಸ್ ಅಂತ ತಿಳ್ಕೊತಾರ. ಇದ ಶ್ರೇಷ್ಠವಾದ ಮಾರ್ಗ. ನಾವು ಶ್ರೇಷ್ಠ ವಿದ್ಯೆಯನ್ನು ಕಲ್ತೇವಿ, ಇದಕ್ಕಿಂತ ಬ್ರಹ್ಮ ವಿದ್ಯೆ ಅದೇನ್ ಶ್ರೇಷ್ಠ ಅದ? ಇದು ಏನ್ ಬೇಕಾದ, ಗಂಡ ಮಗನ್ ಬೇಕಾ ಗಂಡ ಮಗನ್ ಹಿಡಿಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹೋಮ ಮಾಡಿ ಪಡಿಬಹುದು, ಆಯುಷ್ಯ ಬೇಕಂದ್ರೆ ಆಯುಷ್ಯ ಪಡಿಬಹುದು, ಆರೋಗ್ಯ ಬೇಕಂದ್ರೆ ಆರೋಗ್ಯ ಪಡಿಬಹುದು. ಏನ್ ಬೇಕು ನಿನಗ ಅಂತಿದ್ರಿ. ಕರ್ಮಕಾಂಡದಾಗ ಎಲ್ಲದಕ್ಕೂ ಪರಿಹಾರ ಐತ್ರಿ. ನೀವು ಮತ್ತೆ ಯಾಕ್ಬೇಕು ಇದು ಜ್ಞಾನ ಕಾಂಡ ತಗೊಂಡು ಏನ್ ಮಾಡಮ್ಮ? ಅದೇನೋ ಹೇಳ್ತಾರಪ್ಪ, ಅದೇನೋ ಬ್ರಹ್ಮಾಸ್ಮಿ ಅಂತ. ಏನ್ ತಮ್ಗ ದೇವ್ರ ಅಂತಾರ್ರಿ ಇವ್ರು. ನಮ್ ಕಿವ್ಯಾಗ ಹಳ್ಳಿ ಹಾಕೊಳಂಗ ಆಕತಿ ಇವ್ರು ಹೇಳೋ ಮಾತು ಕೇಳಿದ್ರ. ನಾವು ದೇವ್ರ ಅಂತಿವ್ರು. ಜೋ ಖಾತಾ ಹೈ ಓ ಪೀತಾ ಹೈ ವೈಸಾ ಭಗವಾನ್ ಬಂತಾ ಹೈ ಅಂತಾರ್ರಿ ಅವ್ರು. ನಾನ್ ಮಾತಿ ಈ ಕಿವಿನ ಕೇಳಿದ್ ಮಾತಿವ್ ವೈದಿಗಳು. ಜೋ ಖಾನಾ ಖಾತಾ ಹೈ, ಜೋ ಸೋತಾ ಹೈ, ಓ ಕೈಸಾ ಭಗವಾನ್ ಬಂತಾ ಹೈ. ಅವ್ರಿಗೇನ್ ಹೇಳ್ತೀರಿ? ನಾವ್ ಅದಕ್ಕೆ ದೇವ್ರ ಅಂದೇವೆ, ಊಟ ಮಾಡೋದಕ್ಕೆ ದೇವ್ರ ಅಂದೇವೆ, ಪ್ರಾಣ ಅಂದೇವೆ, ಊಟ ಮಾಡೋದು ಪ್ರಾಣ ಅಂದೇವಿ, ಶರೀರಕ್ಕೆ ದೇವ್ರ ಅಂದೇವೆ. ನಾವ್ ಇದಕ್ ದೇವ್ರನ್ನಾಗತ್ತೀವಿ, ಅವ್ರ ಏನ್ ತಿಳ್ಕೊಳಕತ್ತಾರ ನೋಡಿ ವಿಚಾರ ಮಾಡ್ರಿ ಆತ್ಮೀಯರೇ. ಯದ್ವಾ ತದ್ವಾ ಶಾಸ್ತ್ರ ತಿರುವಿ ಅವ್ರು ತಿಳ್ಕೊಳ್ಳುವಂತ ಸ್ವಭಾವದವ್ರು ಅದ. ಅದಕ್ಕ ಅವ್ರಿಗೆ ಏನಂತಾರಂದ್ರ ಬಾಳ ಚೊಳ್ಳು ಕೆಟ್ಟ ಬೇಗಳ. ಚಲೋ ಬೇಗಳ ಅಂದ್ರೆ ಕೆಟ್ಟ ಬೇಗಳ, ಬಾಳ ಬಾಳ ಕೆಟ್ಟ ಬೇಗಳ ಬೈದೈತಪ್ಪ ಶ್ರುತಿ ಅಂದ್ರ ಮೂಢಾಹ. ನಮ್ಮಂಗ ಇವು ಶಬ್ದಗಳನ್ನ ಬಳಸುವುದಿಲ್ಲ ಶಾಸ್ತ್ರ. ಮೂಢಾಹ, ಪ್ರಮೂಢಾಹ, ವಿಮೂಢಾಹ, ಇಷ್ಟ ಶಬ್ದಗಳು ಇವಂದ್ರೆ ದೊಡ್ಡ ದೊಡ್ಡ ಬೇಗಳಿದ್ದಂಗ್ರಿ ಇವು ಶಾಸ್ತ್ರದಾಗ. ಮೂಢ ಅಂದ್ರ ಮೂರ್ಖ. ಅಭಿನಂದಂತೆ ಸಂತೋಷ ಪಡುತ್ತಾರೆ. ತಾತೆ ಅವರು ಪುನಃ ಏವಪಿ ಪುನಃ ಜರಾ ಮೃತ್ಯುಂ ಯಾಂತಿ. ಜರಾ ಮೃತ್ಯು, ಜರಾ ಮೃತ್ಯುಗಳನ್ನ, ಮೃತ್ಯು ಅಂದ್ರೆ ಮರಣ, ಜರ ಅಂದ್ರೆ ಮುಪ್ಪು ಮರಣವನ್ನು ಹೊಂದುತ್ತಾರೆ. ಯಾಕಂದ್ರೆ ಅವ್ರದ್ದು ನಾನು ಅಂದ್ರ ಅವ್ರ ಪ್ಲಾಟ್ಫಾರ್ಮ್ ಬದಲಿನಾಗಿಲ್ಲ, ಶರೀರದಾಗ ನಿಂತಾರ. ನಾನು ಕರ್ತ, ನಾನು ಕರ್ಮ ಮಾಡವ, ನಾನು ಇಂಥ ಯಜ್ಞ ಮಾಡವ, ಇಂಥ ಯಜ್ಞ ಫಲವನ್ನು ಪಡೆಯವ, ಅಥವಾ ಯಾರಿಗೆ ಬೇಕಂತಾರ ಅವ್ರಿಗೆ ನಾ ಮಾಡಿಸ್ಕೊಡವ. ನನ್ನಂತ ಶಾಣೆ ಯಾರು ಇಲ್ಲ. ನಾನು ಬ್ರಾಹ್ಮಣ, ನಾನು ವೇದ ಬಲ್ಲವ, ನಾನು ದ್ವಿವೇದಿ, ನಾನು ತ್ರಿವೇದಿ, ನಾನು ಚತುರ್ವೇದಿ, ನಾನು ಅಪ ಪಂಡಿತ, ನಮ್ಮಜ್ಜಿಂತ ಪಂಡಿತ. ಏನಂತೀರಿ ಇವ್ರಿಗೆ? ಮೂಢಾಹ ಶಬ್ದ. ಶ್ರುತಿ ಅವ್ರಿಗೆ ಬೈದೈತಿ, ನಾವ್ ಬೈದಿಲ್ಲ, ಶ್ರುತಿ ಬೈದವು. ಏನದು ಸಾರಾಂಶ ಅಂದ್ರ ಈ 18 ಯಾವ 18 ಅಂದ್ರ 16 ಮಂದಿ ಋತ್ವಿಜರ ಯಜಮಾನ ಮತ್ತು ಯಜಮಾನ ಪತಿಯವರನ್ನು ಕರ್ಮವು ಆಶ್ರಯಿಸುತ್ತದೆ. ಕರ್ಮ ಇವ್ರನ್ನ ಆಶ್ರಯ ಮಾಡ್ಕೊಳ್ಳೋದ್ರಿಂದ ಇವಕ್ಕೆ ಕರ್ಮಕ್ಕೆ ಸಹಾಯ ಆಗೈತಿ. ಅದಕ್ಕೆ ಕರ್ಮದ ಎಕ್ಸೆಸರೀಸ್, ಇಂಗ್ಲಿಷ್ನಾಗ ಉಪಕರಣಗಳು ಅಂತ ಹೇಳ್ತೀವಿ. ಈ 18 ಉಪಕರಣಗಳು ಸದೃಢ ಅದಾವೋ ಏನು ಅದೃಢ ಅದಾವ? ಅದೃಢ ಅದಾವು. ಅದೃಢ ಇರೋದ್ರಿಂದ ಇವುಗಳಿಂದ ಮಾಡಿದಂತ ಫಲವು ಅದೃಢ ಐತೋ ಸದೃಢ ಐತೋ? ಅದು ಅದೃಢ ಅದ. ಈ 18 ಯಜ್ಞ ರೂಪಗಳು ನಾಶವಾಗುವಂತವುಗಳು ಮತ್ತು ಅವು ಅದೃಢವಾದ. ಅವುಗಳಲ್ಲಿ ಕೀಳು ತರದ ಕರ್ಮವು ಹೇಳಲ್ಪಟ್ಟಿರುತ್ತದೆ. ಕೀಳು ತರದ ಕರ್ಮ ಅಂತಂದ್ರೆ ಎಲ್ಗ ಕೀಳಬೇಕು ಅಂತಂದ್ರೆ ಎಲ್ಲಿ ಜ್ಞಾನ ವರ್ಜಿತ ಅದ ಅದಕ್ಕೆ ಕೀಳಬೇಕಾಗ್ತದೆ. ನಮ್ಮಲ್ಲಿ ವೇದಾಂತದ ಜ್ಞಾನಕ್ಕೆ ದೊಡ್ಡ ಮಹತ್ವ ಅದ. ಜ್ಞಾನ ಅಂದ್ರೆ ವಿಷಯ ಜ್ಞಾನ ಅಲ್ಲ, ವಿಷಯೀ ಜ್ಞಾನ. ನಾಟ್ ಅನ್ ಆಬ್ಜೆಕ್ಟಿವ್ ಸೈನ್ಸ್, ಇಟ್ ಇಸ್ ಅ ಸಬ್ಜೆಕ್ಟಿವ್ ಸೈನ್ಸ್. It is not knowing the word, it is knowing about you, the knower himself. It is knowledge about the knower himself. ಎಲ್ಲವನ್ನ ಅರಿಯುವರಾರು. ವಿಜ್ಞಾತಾರಮರೇ ಕೇನ ವಿಜಾನೀಯ. ಮೈಕ್ರೋಸ್ಕೋಪ್ ನ ಮುಂದಿದ್ದಂತ ಸೂಕ್ಷ್ಮ ವಸ್ತುಗಳನ್ನ ನೋಡೋ ಒಬ್ಬ ಮೈಕ್ರೋಸ್ಕೋಪ್ ನ ಹಿಂದದಾನಲ್ಲ, ಅವನು ನೋಡೋರು ಯಾರು?
ಎಲ್ಲವನ್ನ ನೋಡುವುದು ಕಲೆಯತಿ ವೇದಾಂತ. ಅದಕ್ಕೆ ಬೇಕು ಜ್ಞಾನ, ಅದಕ್ಕೆ ಕರ್ಮ ಬೇಕಾಗಿಲ್ಲ. ಅಕೃತ ಕೃತೇನ ನಾಸ್ತಿ. ಅಕೃತ ಅಂದ್ರೆ ಬ್ರಹ್ಮ, ಕರ್ಮದಿಂದ ಹೊಂದಲಿಕ್ಕೆ ಬರುವುದಿಲ್ಲ ಆತ್ಮೀಯರೇ. ಇದು ತಿಳಿಬೇಕು ನಮಗೆ. ಕರ್ಮ ಎಷ್ಟೋ ರುಚಿಯಾಗೈತಂದ್ರೆ ಕೂಡ ಅದರಿಂದ ಬ್ರಹ್ಮನನ್ನು ಕೊಳ್ಳಲಿಕ್ಕೆ ಆಗುವುದಿಲ್ಲ, ಪಡಿಲಿಕ್ಕೆ ಆಗುವುದಿಲ್ಲ, ಹೊಂದಲಿಕ್ಕೆ ಆಗುವುದಿಲ್ಲ. ಇದು ಗುರುತಿಸ್ಬೇಕು ಆತ್ಮೀಯರೇ. ಕರ್ಮ ಶ್ರೇಷ್ಠ ಅದ, ತನ್ನ ಸ್ಥಾನದಾಗ ಅದು ಶ್ರೇಷ್ಠ ಅದ. ನಮಗೂ ಕರ್ಮ ಅವಶ್ಯ ಅದ. ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಕರ್ಮ ಒಂದು ಮೆಟ್ಲದ, ಅದನ್ನ ದಾಟೇ ಹೋಗ್ಬೇಕಾಗ್ಯದ. ಅಲ್ಲಿ ಏನ್ ಅಪಾಯಗಳದ ಅವನು ಸರಿಸಿ ದಾಟಬೇಕಾಗ್ಯದ. ಇಲ್ಲಾಂದ್ರೆ ಒಟ್ಟು ನಮ್ಗೆ ಗಂಟು ಬೀಳ್ತಾವ ಅಪಾಯಗಳು ಹೇಳ್ತಾರೆ. ಕರ್ಮವು ಉಕ್ತವಾಗಿರುತ್ತದೆ. ಇದು ಶ್ರೇಯಸ್ಸೆಂದು ಯಾವ ಮೂಢರು ಸಂತೋಷ ಪಡುತ್ತಾರೆಯೋ ಅವರು ಕಾಲೇ ಸುಮಾರಿ ಬ್ರಾಹ್ಮಣರು ಯಾರು ಇದ್ರು ಕ್ಷಮ ಮಾಡ್ರಿ. ಅವರು ಪುನಃ ಜರಾ ಮೃತ್ಯುಗಳನ್ನು ಹೊಂದುತ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರಿ ಶಯನಂ ಯ ಸಂಸಾರೇ ಕಲುದುಸ್ತಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹೇ ಮೂಢಮತೆ, ಇವಕ್ಕ ನೀ ಶ್ರೇಷ್ಠ ಅನ್ಕೊಂತ ಇದ್ರಾಗ ಕುಂತಂದ್ರ ಹೆಂಗೋ ನಿಮ್ ಪ್ರಯಾಣ ಮುಂದ. ಏ ಕರ್ಮಕಾಂಡಿ ಅಂತ ಶಾಸ್ತ್ರ ಉಂಡಕ್ ಉಪನಿಷತ್ ಬೇಕಾಗತೈತೆ ಅವ್ರನ್ನ. ಅವ್ರು ಇದ ಮಂತ್ರ ಹೇಳ್ತಾರ, ಜಿಗಜಿಗದ್ ಹಿಂಗ ಹೇಳ್ತಾರ ಅವ್ರ ಮಂತ್ರ. ಏನೇನ್ ಹೇಳ್ತಾರ ಈ ಮಂತ್ರ ಹೇಳ್ತಾರ ಅವ್ರು, ಆರೋಹಣ ಅವರೋಹಣ ಮಾಡಿ ಹೇಳ್ತಾರ. ಅದ ಅರ್ಥ ಇಲ್ಲ ಅವ್ರಿಗೆ. ಅಭಿಮಾನ ಪಡ್ತಾರ, ಒಣ ಅಭಿಮಾನ. ಎಷ್ಟು ಸಾಮಾನ್ಯ ಗುರುಗಳು ಏನ್ ಹೇಳ್ತಾರ, ವಿಶೇಷವಾಗಿ ಹೇಳ್ಯಾರ, ಕೇಳ ನೋಡ್ರಿ ಏನಂತ. In this section, the teacher Agirasa is dealing with a topic of Aparavidya consisting of Karma Yoga and Upasana Yoga. ಈ ಒಂದು ಭಾಗದಲ್ಲಿ ಉಪನಿಷತ್ತು ಅಪರಾವಿದ್ಯೆಗೆ ಸಂಬಂಧಪಟ್ಟಂತ ಕರ್ಮಯೋಗ ಮತ್ತು ಉಪಾಸನ ಯೋಗ ಇವುಗಳ ಬಗ್ಗೆ ಹೇಳ್ತಾ ಇದೆ. Of this Karma Yoga is highlighted here, which is an ingenious design given by the Veda. ಈ ಕರ್ಮಯೋಗ ಅನ್ನುವಂಥದ್ದು ಏನದ, ಈ ಇಂಜಿನಿಯಸ್ ಡಿಸೈನ್, ಇದೊಂದು ವಿನ್ಯಾಸ ಹೆಂಗದ, ಡಿಸೈನ್ ವಿನ್ಯಾಸ ಹೆಂಗದ ಅಂತಂದ್ರೆ, ಇಂಜಿನಿಯಸ್ ಅಂದ್ರೆ ಚತುರವಾದಂತ ವಿನ್ಯಾಸವನ್ನ ಇದು ಶ್ರುತಿ ನಮ್ಗೆ ಅಳವಡಿಸಿದ. ಬಹಳ ಬುದ್ಧಿ ವಿಚಾರ ಮಾಡೈತಿ ಶಕ್ತಿ. ಯಾವುದು ಇದು ನಮ್ಮ ಕರ್ಮಯೋಗ ಹೇಳ್ಬೇಕಂದ್ರ ಅದ ಹೆಂಗ ಬುದ್ಧಿ ಉಪಯೋಗ ಮಾಡೈತ್ರಿ ಹೇಳ್ತಾರ. ನಮ್ ಕೂಡ ಬರ್ರಿ ಕರ್ಕೊಂಡು ಹೋಗ್ತಾರ ನಿಮ್ ಗುರುಗಳಿಗೆ. ಹೆಂಗ ಚತುರತೆಯನ್ನ ಉಪಯೋಗ ಮಾಡೈತ್ರಿ, ಇದನ್ನ ವಿನ್ಯಾಸ ಮಾಡೈತ್ರಿ ಕರ್ಮಯೋಗವನ್ನ ಹೇಳ್ತಾರ ನೋಡ್ರಿ. Through this method, Karma Yoga, we take to karma and get benefit of karma. ಕರ್ಮಯೋಗದಾಗ ಹೋಗ್ಬೇಕು, ಕರ್ಮಯೋಗವನ್ನು ಮಾಡಬೇಕು. ಕರ್ಮಯೋಗದಿಂದ ಮುಗಿಸಿ ಅಲ್ಲೇ ನಾವು ಬೆಳೆದು ಹಣ್ಣಾಗಿ ಪರಿಪಕ್ವವಾಗಿ ಹೊರಗೆ ಬರಬೇಕು. ಹೆಂಗ ಒಂದು ಮಗು ತಾಯಿ ಹೊಟ್ಟಿಯೊಳಗ 9 ತಿಂಗಳ 9 ದಿವಸ ಇದ್ದು ಅದು ಹೊರಗಿನ ವಾತಾವರಣಕ್ಕೆ ಬೆಳವಣಿಗೆ ಆಗುವಷ್ಟು ಮಟ್ಟಿಗೆ ಅದು ಬೆಳೆದು ಹೊರಗೆ ಬರ್ತದೆ. ಅದು 3 ತಿಂಗಳು 4 ತಿಂಗಳದಾಗ ಹೊರಗೆ ಬಂತಂದ್ರೆ ಬದುಕುದಿಲ್ಲ ಆತ್ಮೀಯರೇ. ಇಲ್ಲಿ ಬದುಕಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿಯನ್ನು ಅದು ಅಲ್ಲಿ ಪಡಿಬೇಕು, ಎಲ್ಲೇ ಗರ್ಭದಾಗ. ಹಂಗ ಈ ಕರ್ಮಯೋಗ ಅನ್ನುವಂತ ಗರ್ಭದಲ್ಲಿ ಒಬ್ಬ ಸಾಧಕನು ಹೋದ್ನಂದ್ರ ಅಲ್ಲಿ ಹಿಂಗ ಬೆಳಿಬೇಕಲ್ಲ. ಅವ ಏನು ಹೆಂಗ್ ಅಲ್ಲಿ ಬೆಳೆದ್ ಹೆಂಗ್ ಬರ್ಬೇಕು ಅಂದ್ರ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನುವಂತ ಬುದ್ಧಿಯನ್ನ ಪಡೆದ ಹೊರಗೆ ಬರ್ತದೆ. ಅದಕ್ಕೆ ಅವಶ್ಯದ. ಆ ಹಂತ ನಮ್ಮಲ್ಲಿ ಬರ್ಬೇಕಂದ್ರೆ ಕರ್ಮಯೋಗ ಮಾಡಿ ಬರ್ಬೇಕು. ಥ್ರೂ ದಿಸ್ ಮೆಥಡ್ Karma Yoga, we take to karma and get benefit of karma. Learn the limitations of karma. ಕರ್ಮದ ಪರಿಚಿನ್ನಗಳು, ಕರ್ಮದ ಸೀಮಾ ಬೌಂಡ್ರಿ ಎಷ್ಟಪ್ಪ ಇದ್ರ ಇದು. ಏನ್ ನಮ್ಮ ಮೋಕ್ಷ ಕೊಡ್ತದ? ಚಲೋ ಐತ್ ಖರೆ. ಏನ್ ಮೋಕ್ಷ ಕೊಡ್ತದೇನು? ಮುಕ್ತಯೇ ನತ್ತು ಮುಕ್ತಯೇ. ಉಣ್ಣಾಕ ಅನ್ನ ಕೊಡ್ಬೋದು, ಉಡಾಕ ಅರಿವಿ ಕೊಡ್ಬೋದು, ಇರಾಕ್ ಮನಿ ಕೊಡ್ಬೋದು. ಕರ್ಮ ಇಲ್ಲ ಹೇಳಂಗಿಲ್ಲ. ಕರ್ಮ ಮಾಡ್ರಿ. ಕೆಲವು ಮಂದಿ ಕರ್ಮಕ್ ಬೈತೈತಿ ವೇದಾಂತ ಅಂತ ತಿಳ್ಕೊಂಡು ಎಲ್ಲಾ ಆಲಸ್ಯಗಳನ್ನ ನೀರು ಹುಟ್ಟಾಕತೈತಿ. ವೇದಾಂತ ಅಪವಾದ ಕೊಡ್ತಾರ ವೇದಾಂತಕ್ಕೆ, ತಿಳಿರಿ. ಶಣ್ಯರು ಪಂಡಿತರು, ಎಂತ ಪಂಡಿತರು ಗೊತ್ತಿಲ್ಲ. ವೇದಾಂತಕ್ಕ ಅಪವಾದ ಹೇರೋರದಾರ ಕೆಲವು ಮಂದಿ. ಕರ್ಮನ ಅವಹೇಳನ ಮಾಡ್ತದ್ರಿ, ಅದೇಂತ ವೇದಾಂತ. ಎಲ್ಲಾ ನಿಷ್ಕ್ರಿಯ ಜನರನ್ನು ಉತ್ಪಾದನೆ ಮಾಡಾಕತೈತಿ, ಅವ್ರಿಗೆ ದುಡಿದು ನಾವು ಹಾಕ್ಬೇಕು ಸನ್ಯಾಸಿಗಳಿಗೆ ಅನ್ನುವಂತ ಟೀಕಾ ಮಾಡುವಂತ. Learn the limitations of karma and go to the next stage beyond karma. ಕರ್ಮದ ಆಚೆಗೇರಿ ಇನ್ನೊಂದು ಹಂತದ, ಅಲ್ಲಿಗೆ ಹೋಗ್ಬೇಕಾಯ್ತು ನಮ್ಮ ಪ್ರಯಾಣ. We have to do karma. ನಾವು ಕರ್ಮವನ್ನ ಮಾಡಲೇಬೇಕು. We have to get the benefit of karma. ಕರ್ಮದ ಫಲವನ್ನ ಪಡೆಯಲೇಬೇಕು. We have to learn the limitations of karma. ಕರ್ಮದ ಒಂದು ಸೀಮಾ ಎಷ್ಟದ ಅನ್ನುವಂಥದನ್ನ ಕಂಡುಹಿಡಿಬೇಕು.
and we have to transit karma and go to ಜ್ಞಾನ ಯೋಗ. ಅಲ್ಲೇ ಬೆಳೆದು ಪರಿಪಕ್ವವಾಗಿ ಹೊರಹೊಮ್ಮಬೇಕು. ಟ್ರಾನ್ಸೆಂಡ್ ಉದಾತ್ತೀಕರಣ ಆಗ್ಬೇಕು ನಮ್ಮಲ್ಲಿ. If this karma yoga is not practiced, the danger is involved. Is any karma can expand and breed more and more karma. ಇಷ್ಟು ನೀ ಮಾಡ್ಲಿಲ್ಲಪ್ಪ ಅಂದ್ರೆ ಕರ್ಮದಿಂದ ಹೊರಗೆ ಕಟ್ಟಿ ಹಾಕುವಂತ ಸ್ವಭಾವ ಐತಿ ಕರ್ಮಕ್ಕೆ. ಕಟ್ಟಿ ಹಾಕ್ತದ. ನಾ ಒಬ್ಬರ ದುಡಿದೆ, ನನಗೆ ಇಷ್ಟು ಪಗಾರ ಬರ್ತದ, ನಾನು ಹೆಂಡತಿಗೂ ದುಡಾಕ್ ಹಚ್ಚಿದೆ, ಇಬ್ರು ದುಡಿದ್ರೆ ಇಷ್ಟ ಆಕತಿ. 2 ಎಕರೆ ಮಾಡಿದೆ, ನಮ್ಮ ಅಪ್ಪನ ಹೊಲ ಐತಿ, 2 ಎಕರೆ ಮಾಡಿದೆ. ಇನ್ನೊಂದು 2 ಎಕರೆ ಲಾವಣಿ ಹಾಕೊಂಡು 4 ಎಕರೆ ಮಾಡಿದೆ, ಇಷ್ಟು ಬಂತು ಪೀಕು. ಇನ್ನೊಂದು 4 ಎಕರೆ ಹಾಕೊಂಡ್ ಮಾಡಿದ್ರೆ 8 ಎಕರೆ ಆಗ್ತದಲ್ಲ, ಅವಾಗ ಇಷ್ಟು ಬರ್ತದ ಪೀಕು. ಹೆಂಗ್ ಮಾಡಿದ್ರೆ ಹೆಚ್ಚಿಗೆ ಬರ್ತದ, ಅದ್ರಾಗನ ಸಿಕ್ಕಿ ಬೀಳ್ತದ, ಅದ್ರಾಗ ಆಸಕ್ತಿ ಹೆಚ್ಚಿಗೆ ಆಗ್ತದ. ಇದು ಬಂಧಿಸ್ತದ ನಮ್ಮ ಕರ್ಮ. ಕರ್ಮ ಫಲವನ್ನು ಉಂಟು ಮಾಡಿ ನಮ್ಮನ್ನು ಬಂಧಿಸ್ತದ. ಆ ಬಂಧನ ಇರಬಾರ್ದು, ಅಂತ ಕೆಲಸ ಮಾಡ್ಬೇಕು, ಬಂಧಿಸ್ಕೋಬಾರ್ದು ನಾವು. ದ ಇಂಟ್ರೆನ್ಸಿಕ್ ನೇಚರ್ ಆಫ್ ಕರ್ಮ ಇಸ್ ಟು ಡ್ರ್ಯಾಗ್ ಅಸ್ ಇನ್ ಟು ಮೋರ್ ಅಂಡ್ ಮೋರ್ ಕರ್ಮ. ಹೆಂಗ ಒಂದು ಕರ್ಮ ಮಾಡಿದ ಮ್ಯಾಗ ಇನ್ನೂ ಹೆಚ್ಚಿಗೆ ಕರ್ಮ ಮಾಡಕ್, ಅದು ಪ್ರವೃತ್ತಿ ಮಾಡಕ್ ಹಸ್ತದ. ಆತ್ಮೀಯರೇ, ಗೆಟ್ ಕ್ಯಾರಿಡ್ ಅವೇ ಬೈ ಮೋರ್ ಕರ್ಮ. 4 ತಾಸು ಕೆಲಸ ಮಾಡಾವ 6 ತಾಸು ಮಾಡಿದ್ರೆ ಹೆಚ್ಚಿಗೆ ಆಗಲ್ಲ ಫಲ. 6 ತಾಸು ಮಾಡಾವ 8 ತಾಸು ಮಾಡಿರ, 8 ತಾಸು ಮಾಡಾವ 10 ತಾಸು ಮಾಡಿರ, 10 ತಾಸು ಮಾಡಾವ 12 ತಾಸು ಮಾಡಿರ, 12 ತಾಸು ಮಾಡಾವ 15 ತಾಸು ಮಾಡಿರ, ಹೆಚ್ಚಿಗೆ ಆಗತ್ತಿಲ್ಲ. ತಾಸಿಗೆ ಇಷ್ಟು ಲೆಕ್ಕ ಹಾಕಿದ್ರೆ ಪಗಾರ ಹೆಚ್ಚಿಗೆ ಆಗತ್ತಿಲ್ಲ. ಪಗಾರ ಹೆಚ್ಚಿಗೆ ಬಂದು ಸುಖ ಹೆಚ್ಚಿಗೆ ಆಗತ್ತಿಲ್ಲ. ಮತ್ ಸುಖ ಹೆಚ್ಚಿಗೆ ಆದ್ರೆ ಕರ್ಮ ಯಾಕೆ ಬೈತಿರಿ? ಕರ್ಮ ಚಲೋ ಐತಲ್ಲ. ಗೆಟ್ ಇನ್ ಟು ದಿ ವರ್ಲ್ಡ್ ಪೂಲ್ ಆಫ್ ಕರ್ಮಯ ಕೃತಿಮೋಹೋದವು ಪತನ ಕಾರಣಂ. ಕರ್ಮ ಎಂತ ಶ್ರೇಷ್ಠ ಐತಂದ್ರು ಅದು ಕೂಡ ಪತನಕ್ಕೆ ಕಾರಣ ಆಗ್ತದ. ಯಾರು ಹೇಳ್ತಾರೆ ಈ ಮಾತು? ರಮಣ ಮಹರ್ಷಿ ಹೇಳ್ತಾರೆ. ಇಟ್ ವಿಲ್ ಸಕ್ ಇನ್ ಟು ಕರ್ಮ, ಮೇಕಿಂಗ್ ಅಸ್ ಎ ವರ್ಕೋಹಾಲಿಕ್. ವರ್ಕೋಹಾಲಿಕ್ ಅಂತ ಶಬ್ದ ಯೂಸ್ ಮಾಡ್ತಾರೆ. ಅಲ್ಕೋಹಾಲಿಕ್ ಅಂದ್ರೆ ಯಾವ ಕುಡ್ಕದಾನ ಅವ್ಗೆ ಅಲ್ಕೋಹಾಲಿಕ್ ಅಂತ ಇಂಗ್ಲಿಷ್ನಾಗ. ಯಾವ ಬರೀ ಕೆಲಸ 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 ಅಂತ ನಾವು ವರ್ಕೋಹಾಲಿಕ್. ಯಾವಾಗಲೂ ಕೆಲಸ, ಯಾವಾಗಲೂ ಕೆಲಸ, ಯಾವಾಗಲೂ ಕೆಲಸ. ಇನ್ಕೆಪೇಬಲ್ ಆಫ್ ಗೋಯಿಂಗ್ ಬಿಯಾಂಡ್ ಕರ್ಮ. ಕರ್ಮ ಬಿಟ್ಟು ಬೇರೆ ಏನು ಕೇಳಬೇಡ್ರಿ ನಾವು. ನಮ್ದು ರೆಸ್ಟ್ ಅಂದ್ರೆ ಏನೇನು ನೋಡ್ರಿ, ಒಂದ್ ಕರ್ಮ ಬಿಟ್ಟು ಇನ್ನೊಂದು ಕರ್ಮ ಮಾಡೋದು ರೆಸ್ಟ್ ಅಂತ. ನಾವು ಬ್ಯಾಸರ ಬಂತ ಒಂದ್ ಕರ್ಮ ಬಿಡು, ಇನ್ನೊಂದು ಕರ್ಮ ಮಾಡು. ಒಂದ್ 4 ಬಿಸ್ನೆಸ್ ಮಾಡೋದು, ದಿವ್ಸಕ್ಕೆ ಒಂದ್ 3 ತಾಸು ಒಂದೊಂದು ಬಿಸ್ನೆಸ್ ಮಾಡ್ಕೊಂತ ಹೋಗುದು. ಅಲ್ಲಿ ಆಳಿಡೋದು, ಅದನ್ನೊಂದು ಬಿಸ್ನೆಸ್, ಇದೊಂದು ಬಿಸ್ನೆಸ್ ಮಾಡ್ಕೊಂತ ಹೋಗುದು. ಬಹಳ ಉತ್ಪನ್ನ ಆಗತಿ, ಬಹಳ ಚಲೋ. ಹೌದು ಚಲೋ. Thus karma has got a danger attached to that. ಅದಕ್ಕೆ ಒಂದು ಬಂಧಿಸ್ತದ. If we should not get stuck into more and more karma and drown in karma, we should know how to intelligently handle karma. ನಮ್ಮನ್ನ ಬಂಧಿಸ್ತೈತಿ ಕರ್ಮ ಬಂಧಿಸ್ತೈತಿ ಅಂತಂದ್ರೆ ನಾವು ಕೈ ಕೊಡ್ಬೇಕಾದ್ರೆ ಹೆಬ್ಬಟ್ಟು ಸಿಗಿಸ್ಬಾರ್ದು ಅಂತಾರಲ್ಲ, ಆ ಎಚ್ಚರಿಕೆ ಇಟ್ಕೋಬೇಕು ಯಾವಾಗ್ಲೂ. ಕರ್ಮ ಮಾಡೋ ಮುಂದೆ ಹೆಬ್ಬಟ್ಟು ಕೂಡ ಶಿಕ್ಷಿದ್ರ ನಿಮ್ ಬಿಡಿಸ್ಕೊಳಕ್ ಬರಂಗ. ಹೆಬ್ಬಟ್ಟು ಶಿಕ್ಷಿಸಂಗಿತ್ತು ಅಂತಂದ್ರೆ ಜಕ್ಕೊಂಡ್ ಬಿಡಿಸ್ಕೋಬಹುದು. ಹಂಗ ವ್ಯವಹಾರ ಮಾಡ್ರಿ. ಕರ್ಮ ಅಂತಂದ್ರೆ ಇದು ಬಂಧಿಸುವಂತ ಶಕ್ತಿ ಅದ. ಬಂಧಿಸಿರಬಾರ್ದು. ಕರ್ಮ ಮಾಡಿರ್ಬೇಕು. ಎಷ್ಟು ಬೇಕು ಅಷ್ಟು ಫಲ ತಗೊಂಡು ಕಳೆಲಾಗ್ಬೇಕು, ಹಣ್ಣಾಗಿ ಹೊರಗೆ ಬರ್ಬೇಕು. ಕರ್ಮ ಫಲಗಳನ್ನ ಅವು ಹೆಂಗದಾವು ಅಂತಂದ್ರೆ ಎಷ್ಟು ರುಚಿ ಅದಾವು ಅಷ್ಟ ಅವು ಡೇಂಜರ್ ಅದ. Just because karma has got danger attached to it, we cannot totally renounce karma also. ಹಂಗಾರೆ ಬಿಟ್ಬಿಡೋದೇನ್ರಿ ಕರ್ಮ ಡೇಂಜರ್ ಅಂತೀರಿ? ಬಿಡಾಕ್ ಬರೋದಿಲ್ಲ. ಹಂಗಾರೆ ಮಾಡ್ಕೊಂತ ಇರಬೇಡ. ಹಂಗಾರೆ ಏನ್ ಮಾಡೋಣ್ರಿ? ಮಾಡೋನು ಬೇಡ ಅಂತೀರಿ. ಮಾಡಿದ್ರೆ ಹಿಂಗಾಕಂತೀರಿ. ಏನ್ ಮಾಡೋನು? ಸ್ವಲ್ಪ ದಿವ್ಸ ಮಾಡು, ಅವುಗಳಿಂದ ದೋಷವನ್ನು ಗುರುತಿಸು, ಅಲ್ಲಿ ಬೆಳಿ. ಅಂತ ಕಡೆ ಬೆಳಿಬೇಕಾಗ್ಯದ. ಬೆಳೆದು ಮ್ಯಾಚೂರ್ ಆಗಿ ಹಣ್ಣಾಗಿ ಹೊರಗೆ ಬಾ. ಆ ಹಣ್ಣಾದಂತ ಮನಸ್ಸು ಮುಂದೆ ವೇದಾಂತಕ್ಕೆ ಅನುಕೂಲದ. ಆ ಹಣ್ಣಾದ ಮನಸ್ಸಿಗೆ ವೇದಾಂತ ತಿಳಿತದ. ಕಚ್ಚಾ ಮನಸ್ಸಿಗೆ ವೇದಾಂತ ತಿಳಿಯುವುದಿಲ್ಲ, ನಾಟುವುದಿಲ್ಲ. ವಿದ್ಯೆ ಜಾರ್ತದ, ವಿದ್ಯೆ ಉಳಿಯುವುದಿಲ್ಲ. ಬಿಕಾಸ್ ದ ಇನಿಷಿಯಲ್ ಸ್ಪಿರಿಚುವಲ್ ಗ್ರೋತ್ ಈಸ್ ಓನ್ಲಿ ಥ್ರೂ ಕರ್ಮ ಓನ್ಲಿ. ಪ್ರಾರಂಭಿಕವಾಗಿ ನಿನ್ನ ಆಧ್ಯಾತ್ಮಿಕ ಪ್ರಗತಿ ಆಗುವಂತಹದ್ದು ಅಂತಃಕರಣ ಶುದ್ಧಿ ಅನ್ನುವಂಥದ್ರಿಂದ ಪ್ರಾರಂಭ ಆಗ್ತದೆ. ಆ ಅಂತಃಕರಣ ಶುದ್ಧಿ ಆಗುವಂತಹದ್ದು ಕರ್ಮದಾಗ ಐತಿ. ಅದರ ಸಲುವಾಗಿ ನಾವು ಅಲ್ಲಿ ಹೋಗ್ಬೇಕಾಗ್ಯದ. ಕರ್ಮ ಫಲದ ಸಲುವಾಗಿ ಹೋಗ್ಬೇಕಾಗಿಲ್ಲ, ಅಂತಃಕರಣ ಶುದ್ಧಿ ಸಲುವಾಗಿ ನಾವು ಕರ್ಮವನ್ನು ಮಾಡ್ಬೇಕಾಗಿ. ಇಷ್ಟು ಎಚ್ಚರಿಕೆ ಇಟ್ಕೊಡ್ರಿ. ಇಲ್ಲಿ
ಸೊ ಯು ಕೆನಾಟ್ ಗಿವ್ ಅಪ್ ಕರ್ಮ. ಕರ್ಮ ಬಿಡಕ್ ಬರೋದಿಲ್ಲ. ಅಟ್ ದ ಸೇಮ್ ಟೈಮ್ ಕರ್ಮ ಕ್ಯಾನ್ ಪ್ರೂವ್ ಅ ಡೇಂಜರಸ್ ಆಲ್ಸೋ. ಮಾಡ್ತಿ ಅಂದ್ರ ಡೇಂಜರಸ್ ಐತಿ, ಅಪಾಯಕಾರಿ ಐತಿ. ಕಳ್ಳರು ಕೂಡ ವ್ಯವಹಾರ ಮಾಡ್ಬೇಕಾಗೈತಿ, ಕಳ್ಳರದ್ದು ಕೂಡ ನಮ್ ಸಂಬಂಧ ಬೆಳೆಸಬಾರ್ದಾಗೈತಿ. ಇಂಥ ವ್ಯವಹಾರ ನಮಗ್ ಬಂದೈತಿ. Therefore, we have to enter into karma and not fall for it and grow out of it. ಅದ್ರಾಗ ಬೀಳಬಾರದು, ಕರ್ಮ ಮಾಡ್ಬೇಕು. ಅದ್ರಾಗ ಬೀಳ್ದನ ನಾವು ಅದ್ರಾಗ ಮಾಡಿಸಿ ಅದ್ರ ದಾಟಿ ಎದ್ ಬರ್ಬೇಕಾಗಿ. ಇಷ್ಟು ತಲೆಯಾಗಿರ್ಬೋದು. ದ್ಯಾಟ್ ಮೆಥಡ್ ಅಲೋನ್ ಇಸ್ ಗಾಡ್ ಕರ್ಮಯೋಗ. ಇದಕ್ಕೆ ಹಿಂದೆ ತಿಳಿದು ಮಾಡೋದಕ್ಕೆ ಏನಂತಾರ? ಕರ್ಮಯೋಗ. ಯಾರೇನ್ರಿ ಕರ್ಮಯೋಗ ಹಿಂಗಂತೇನು? ಯೋಗ್ಯ ನಿಷ್ಠಾ ಗುರು, ಏನು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಪರಂಪರೆಗಳು ಬಂದವರು ಮಾತ್ರ ಹಿಂಗ ಬಿಡಿಸಿ ಬಿಡಿಸಿ ಹೇಳಿಕೆ ಸಾಧ್ಯ. ಅಂತ ಕಣಕ್ಕ ಇಲ್ಲಿ ಎಫಿಷಿಯಂಟ್ ಕೊಲಿಜನ್ಸ್ ಆಗ್ಬೇಕು. ಹೌದು ಹೌದು ಏನ್ ಹೇಳಕತ್ತಾರ ಗುರುಗಳು? ಹೌದು ಅನ್ಸ್ಬೇಕು. ಎಂತ ಒಬ್ಬವ ಏನ್ರಿ ರ್ಯಾಷನಲ್ ಥಿಂಕರ್, ಸಾಧಕ ಬಾಧಕ ವಿಚಾರ ಮಾಡವ ಇದ್ರು ಕೂಡ ಸಣ್ಣ ಪುಟ್ಟ ವಿಷಯಗಳನ್ನ ಅವ ಏನೂ ಇಲ್ದ ನಂಬುದಲ್ಪ, ಏನಾದ್ರು ಪ್ರೂಫ್ ಕೊಟ್ಟ ನಂಬ್ತಾನ ಅನ್ನೋಂಥವ್ರು ಕೂಡ ನಂಬಬೇಕು. The rational thinker can easily accept this teaching. ವಿವೇಕ ಶಕ್ತಿ ಇದ್ದವ ಇದು ವಿಚಾರ ಮಾಡಿದ್ರೆ ಪಟಾಯಿಸ್ತದ ಅವನ ಮನಸ್ಸಿಗೆ. One important part of karma yoga is always find time for ಪಂಚಮಹಾಯಜ್ಞ. ಒಂದು ರಹಸ್ಯ ಹೇಳ್ತಾವ, ಟೂಕಿ ಹೇಳ್ಕೊಡ್ತಾನೆ. ಕರ್ಮಯೋಗ ಮಾಡ್ಬೇಕಾದ್ರೆ ಪಂಚಮಹಾಯಜ್ಞಗಳಿಗೆ ಲಕ್ಷ್ಯ ಕೊಡ್ರಿ. ನಿನ್ನ ಹೇಳಿದ್ವಲ್ಲ ಅವುಗಳನ್ನು ಯಾವಾಗಲೂ ತಲೆ ಇಟ್ಕೊಡ್ರಿ. ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯದ, ಬಹಳ ಮುಖ್ಯದ. ಲಕ್ಷ್ಯ ಕೊಟ್ಟರು ಸಿಗುವುದಿಲ್ಲ, ನಿಮ್ಮ ಲಕ್ಷ್ಯ ಕೊಡ್ಬೇಕು, ಮನಸ್ಸಿನ ಲಕ್ಷ್ಯವನ್ನು ಕೊಡ್ಬೇಕು. ವಾಟ್ ವಿ ಕಾಲ್ ಮೆಡಿಸಿನ್, ಅದಕ್ಕೆ ನಾವು ಮೆಡಿಸಿನ್ ಅಂತೀವಿ. ಕರ್ಮಯೋಗಕ್ಕೆ ಮೆಡಿಸಿನ್ ಅಂತೀವಿ. ಅದಕ್ಕೆ ಮೆಡಿಸಿನ್ ರೀ? ಅದು ನಮ್ಗೆ ಏನ್ ರೋಗ ಬಂದದ? ಯಾವ ರೋಗ ಬಂದದ್ರಿ ನಮಗೆ? ಭವರೋಗ ಬಂದದ್ರಿ, ಭವರೋಗ ಅಂತ. ಇದಕ್ಕೆ ಔಷಧ ಯಾರು ಕೊಡ್ತಾರ್ರಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಕೊಡ್ತಾರ್ರಿ. ಈ ಹೊರಗಿನ ಔಷಧ ಡಾಕ್ಟರ್ ಕೊಡೋದಿಲ್ಲ ಇದಕ್ಕೆ. ಈ ರೋಗದ ಬೇರೆ, ಇದು ಭವರೋಗ ಅನ್ನೋದು ಬೇರೆ. ಇದಕ್ಕೊಂದು ಔಷಧ ಕೊಡ್ತಾರೆ. ಯಾರು ಕೊಡ್ತಾರ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಕೊಡ್ತಾರೆ ಇದಕ್ಕೆ ಔಷಧ. ವಾಟ್ ವಿ ಕಾಲ್ ಮೆಡಿಸಿನ್, ಏನಂತ? ಮೆಡಿಸಿನ್ ಅಂದ್ರೆ ಏನು ನಿಮ್ಗೆ ಏನು ಗೊತ್ತೈತೆ ಅಂತ ಕೇಳ್ತಾರೆ. ಇಟ್ ಈಸ್ ಲೈಕ್ ಟೇಕಿಂಗ್ ವಿಟಮಿನ್ ಟ್ಯಾಬ್ಲೆಟ್ಸ್ ಅಲಾಂಗ್ ವಿತ್ ಆಂಟಿಬಯೋಟಿಕ್. ಯಾರಿಗೆ ಮೆಡಿಸಿನ್ ನಾಲೆಜ್ ಅದ ಅವ್ರಿಗೆ ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಿರ್ತದ, ಉಳಿದವ್ರಿಗೆ ಇದು ಒಂದ್ ಸ್ವಲ್ಪ ಟೂಕಿ. ಈಗ ಟೈಫಾಯ್ಡ್ ಆಗಿರ್ತದೆ. ಟೈಫಾಯ್ಡ್ ಆದಾಗ ನಾವು ಹಳೆ ಕಾಲದಾಗ ಕ್ಲೋರೋಮಸ್ಟಿನ್ ಅಂತ ಆಂಟಿಬಯೋಟಿಕ್ ಕೊಡ್ತಿದ್ವಿ. ಈಗೆಲ್ಲ ಬೇರೆ ಬೇರೆ ಮೆಡಿಸಿನ್ ಬಂದಾವ. ಈಗ ನಾವು ಟಚ್ ಆಗಿಲ್ಲ. ಮೊದಲು ಅವ್ನು ಕೊಡ್ತಿದ್ವಿ ನಾವು, ಕ್ಲೋರೋಮಸ್ಟಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತಿದ್ವಿ. ಅದು ಆಂಟಿಬಯೋಟಿಕ್. ಅದು ಆ ಆಂಟಿಬಯೋಟಿಕ್ ಅನ್ನುವಂತ ರೋಗ ನಿಯಂತ್ರಣ ಮಾಡುವಂತ ಔಷಧಿ. ಅದು ಕೊಟ್ಟಾಗ ರಕ್ತ ಏನಾಗ್ತದ? ಆದ್ಮೇಲೆ ಸುಟ್ಟು ಹೋಗ್ತದ ಒಳಗಿನ ರಕ್ತ. ಆ ಆಂಟಿಬಯೋಟಿಕ್ ಅದು ರೋಗಾಣುಗಳನ್ನು ಸಾಯಿಸ್ತೈತಿ, ರಕ್ತವನ್ನು ಸುಡ್ತದ. ಮತ್ತ ಅದಕ್ಕೆ ಏನ್ ಮಾಡೋದು? ರಕ್ತ ಸುಡಬಾರ್ದು ಅಂದ್ರೆ ಏನ್ ಮಾಡೋದು? ವಿಟಮಿನ್ ಬಿ ಕಾಂಪ್ಲೆಕ್ಸ್ ಒಂದು ಗುಳಿಗೆ ಕೊಡ್ತೇವೆ ಮತ್ ಅಡಿಷನ್ ಟು ದಟ್. ಇದು ಒಂದು ಉದಾಹರಣೆ, ನಾವು ಮಾಡಿದ ಅನುಭವ. ಈಗ ಹೆಂಗ್ ಮಾಡ್ತಾರೋ ಅವ್ರನ್ನ ಯಾರ ವೈದ್ಯರು ಇದ್ದೀರಿ ನೀವ ನೋಡ್ಕೊಡ್ರಿ. ಇದನ್ನ ನಾವು ಹಳೆ ಕಾಲದಾಗ ನಾವು ಮಾಡ್ತಿದ್ವಿ. ಕ್ಲೋರೋಮಸ್ಟಿನ್ ಕೊಡೋದು ಟೈಫಾಯ್ಡ್ ಆದವ್ರಿಗೆ 14 ದಿವಸ ಟೈಫಾಯ್ಡ್, 21 ದಿವಸ ಟೈಫಾಯ್ಡ್, ಕ್ಲೋರೋಮಸ್ಟಿನ್ ಟ್ಯಾಬ್ಲೆಟ್, ಅದ್ರ ಕೂಡ ಬಿ ಕಾಂಪ್ಲೆಕ್ಸ್ ಕೊಡ್ತಿದ್ವಿ. ಕ್ಲೋರೋಮಸ್ಟಿನ್ ಇದು ರೋಗಾಣು ಸಾಯ್ಬೇಕು. ಆ ರೋಗಾಣು ಸಾಯಿದ ಕೂಡ ಮತ್ತೆ ಅದ್ರದ್ದು ಕೌಂಟರ್ ಪಾರ್ಟ್ ಏನ್ ಪ್ರೊಡ್ಯೂಸ್ ಆಗ್ತಿತ್ತು ಅದನ್ನ ನೆಗೆಟಿವ್ ಮಾಡಕ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ವಿ. ಹಂಗ ನಾವು ಇಲ್ಲಿ ಏನ್ ಮಾಡಕತ್ತೇವೆ ಅಂತಂದ್ರೆ, ಪಂಚಮಹಾಯಜ್ಞಗಳು ಮಾಡಕತ್ತೀವಿ. ಪಂಚಮಹಾಯಜ್ಞ ಅಂದ್ರೆ ಆಂಟಿಬಯೋಟಿಕ್ ಕೊಡಗತ್ತೆ. ಆ ಬಿ ಕಾಂಪ್ಲೆಕ್ಸ್ ಏನು ಅಂತಂದ್ರೆ ಅದರಲ್ಲಿ ಬರದ ಆಸಕ್ತಿಯನ್ನು ಬಿಡಬೇಕು. ಬಿ ಕಾಂಪ್ಲೆಕ್ಸ್ ಬೆಳಿಬೇಕು. ಅದರಿಂದ ಆ ಕರ್ಮ ಮಾಡೋದ್ರಿಂದ ದೋಷ ಬಂದಿರಬಾರ್ದು, ಫಲಾಟ ಬಂದಿರ್ಬೇಕು. ಆಂಟಿಬಯೋಟಿಕ್ ಕೊಡೋದ್ರಿಂದ ಏನ್ ನುಕ್ಸಾನ್ ಆಗ್ತೈತಲ್ಲ ಆ ನುಕ್ಸಾನ್ ಕಳೆಯಕ್ ಮತ್ತೆ ಹೆಂಗ್ ನಾವು ಬಿ ಕಾಂಪ್ಲೆಕ್ಸ್ ಕೊಡ್ತೇವಲ್ಲ ಹಂಗ. ಇಟ್ ಹ್ಯಾಸ್ ಲಾಟ್ ಆಫ್ ಸೈಡ್ ಇಫೆಕ್ಟ್ಸ್. ದೆನ್ ಯು ಟೇಕ್ ಸಮ್ ಅದರ್ ಟ್ಯಾಬ್ಲೆಟ್. ಯಾವ ಔಷಧಿ ಕೊಟ್ರ ಸೈಡ್ ಇಫೆಕ್ಟ್ ಅದ್ರ ಏನ್ ಪರಿಣಾಮ ಐತಿ ಅದು ಐತಿ, ಅದಕ್ಕೆ ಮತ್ತೆ ಸೈಡ್ ಇಫೆಕ್ಟ್ ಅದ, ವಿರುದ್ಧ ಪರಿಣಾಮನು ಉತ್ಪತ್ತಿ ಮಾಡುವಂತ ಶಕ್ತಿ ಅದ ಅದಕ್ಕೆ ಆಂಟಿಬಯೋಟಿಕ್. ಅದನ್ನ ಕಳೆಯಾಕ ಮತ್ತೊಂದು ಗುಳಿಗೆ ಕೊಡ್ತೇವಲ್ಲ ಹಂಗ ನೀವು ಕರ್ಮ ಈ ಪಂಚಮಹಾಯಜ್ಞಗಳನ್ನು ತಲೆ ಇಟ್ಕೊಡ್ರಿ. ಬಿ ಕಾಂಪ್ಲೆಕ್ಸ್ ಗುಳಿಗೆ ಜೊತೆ ಪಂಚಮಹಾಯಜ್ಞಗಳನ್ನು ಮರಿಬೇಡ್ರಿ ತಲೆಯಾಗ. ಕರ್ಮಯೋಗ ಮಾಡ್ರಿ, ಪಂಚಯೋಗ ತಲೆ ಇಟ್ಕೊಡ್ರಿ.
then you take up to some other tablet. Therefore, always find time for Pancha Mahayajna. ಪಂಚ ಮಹಾಯಜ್ಞ ಮಾಡ್ತೀನಿ ಅನ್ನೋದನ್ನ ತಲೆ ಯಾವಾಗ್ಲೂ ಮರಿಬೇಡ್ರಿ. ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದ್ದಂಗೆ. ದಿಸ್ ಈಸ್ ಒನ್ ಪಾರ್ಟ್ ಅಂಡ್ ದ ಸೆಕೆಂಡ್ ಪಾರ್ಟ್ ವಿಚ್ ಇಸ್ ನಾಟ್ ಮೆನ್ಷನ್ಡ್ ಹಿಯರ್. ಇದು ಒಂದ್ ಭಾಗ. ಇನ್ನೂ ಒಂದ್ ಭಾಗ ಇದ್ರಾಗ ಹೇಳಿಲ್ಲ, ಬಟ್ ಇಟ್ ಇಸ್ ಹೈಲೈಟೆಡ್ ಇನ್ ಭಗವದ್ಗೀತಾ. ಭಗವದ್ಗೀತೆ ಒಳಗ ಅದನ್ನ ಎತ್ತರಿಸಿ. ಯಾಕೆ ಯಾರ್ರಿ ಭಗವದ್ಗೀತೆ? ಯಾರಿಗೆ? ಗೃಹಸ್ಥರಿಗೆ. ಇದು ಯಾರಿಗೆ? ಸನ್ಯಾಸಿಗಳಿಗೆ. ಉಪನಿಷತ್ತನ್ನ ಹೇಳ್ಬೇಕಂದ್ರೆ ಕೇಳೋರು ಸನ್ಯಾಸಿಗಳು ಇರ್ಬೇಕಂತ. ಎಂತ ಸನ್ಯಾಸ? ಮನುಷ್ಯನಾಗ ಸನ್ಯಾಸ, ಅರಬಿ ಸನ್ಯಾಸ ಅಲ್ಲ. ಯಾರಿಗೆ? ಉಪನಿಷತ್. ಮತ್ತೆ ಇದಕ್ಕಿಂತ ಸ್ವಲ್ಪ ಕೆಳಗಿದ ಮಟ್ಟ ಅಂದ್ರೆ ಗೃಹಸ್ಥರು. ಅದು ಭಗವದ್ಗೀತೆ ಒಳಗೆ ಅದನ್ನ ಹೇಳಿ ಕೆಳಗೆ ಮಟ್ಟಕ್ಕೆ ಹೋಗಿ ಅಲ್ಲಿ ಸ್ಮೃತಿ ಗ್ರಂಥ. ಭಗವದ್ಗೀತಾ ಸ್ಮೃತಿ, ಇದು ಶ್ರುತಿ. ಸ್ಮೃತಿ ತಳಗ್ ಹೋಗಿ ಅವ್ರನ್ನ ಹೇಳ್ಕೊಂಡು ಬರ್ತದ ಮ್ಯಾಗ್ ಬರ್ರಿ ಅಂತ. ಅದಕ್ಕ ತಳಗ್ ಹೋಗಿ ಹೇಳೈತಿ ಭಗವದ್ಗೀತೆ ಒಳಗ, ಇದೇ ಶಾಸ್ತ್ರ. ಆಲ್ವೇಸ್ ಎಂಜಾಯ್ ಪ್ರಾಪರ್ ಅಟಿಟ್ಯೂಡ್ ವೈಲ್ ಯು ಆರ್ ಇನ್ವಾಲ್ವ್ಡ್ ಇನ್ ಕರ್ಮ. ಕರ್ಮದಾಗ ಇದ್ದಾಗ ನಿಮ್ ದೃಷ್ಟಿಕೋನ ಎಲ್ಲಿರ್ಬೇಕು, ಭಾವ ಎಲ್ಲಿರ್ಬೇಕು, ಅದನ್ನ ಹೇಳ್ಯಾರ ಭಗವದ್ಗೀತೆ. 2 important attributes highlighted in Gita. ಎರಡು ಕಂಡೀಷನ್ ಹೇಳ್ಯಾರ. ಎರಡು ಕಂಡೀಷನ್ ಏನ್ ಹೇಳ್ಯಾರ ಭಗವದ್ಗೀತೆ ಒಳಗ? ಪ್ರಾಪರ್ ಅಟಿಟ್ಯೂಡ್ ಅಂಡ್ ಪ್ರಾಪರ್ whatever karma you do, whether it is pancha mahayajna or non pancha mahayajna, whether it is niskam karma or sakam karma, always invoke the Lord before beginning that karma. ಆ ಕರ್ಮವನ್ನ ಮಾಡೋದಕ್ಕಿಂತ ಮೊದಲ ಭಗವಂತನಿಗೆ ಅರ್ಪಿಸಿ ಆ ಕರ್ಮ ಮಾಡಿ. ಭಗವಂತನ ಆಹ್ವಾನ ಮಾಡಿ ಅವನಿಗೆ ಅರ್ಪಿಸಿ ಆ ಕರ್ಮವನ್ನು ಪ್ರಾರಂಭ ಮಾಡಿ. ಯಾವ್ದೋ ಒಂದು ಮನಿ ಕಟ್ಟಬೇಕಾದ್ರೆ ಪೂಜೆ ಮಾಡ್ತೀವಲ್ಲ ನಾವು. ನಮ್ಮಲ್ಲಿ ಏನು ಹೇಳೋದೇ ಬೇಕಾಗಿಲ್ಲ. ಒಂದು ಬಾಗಿಲ ಇಡ್ಬೇಕಾದ್ರೂ ಪೂಜೆ, ಒಂದು ಭೂಮಿ ಪೂಜೆ ಮಾಡಿ ಮನಿ ಕಟ್ತೀವಿ. ಏನ ಮಾಡ್ಬೇಕಾದ್ರೂ ಪೂಜೆ ಮಾಡುವಂತದ್ದು ಏನೈತಲ್ಲ, ಹಂಗ ಪ್ರತಿಯೊಂದು ಕರ್ಮ ಮಾಡ್ಬೇಕಾದಾಗ ಭಗವಂತಗೆ ಅರ್ಪಣೆ ಮಾಡ್ರಿ. I have to invoke the Lord mentally and addressing the Lord in one two ways. ಭಗವಂತಗೆ ಆಹ್ವಾನ ಮಾಡಿ, ಭಗವಂತಗೆ ಅರ್ಪಣೆ ಮಾಡಿ, ಭಗವಂತ ನಾನು ಈ ಜಗದ ಮನಿ ಕಟ್ಟಾಕತ್ತೀನಿ, ನನಗೆ ಈ ಮನ್ಯಾಗ ಶಾಂತಿ ಸಮೃದ್ಧಿಯನ್ನು ಕೊಡು ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನಾವು ಮನಿ ಕಟ್ತೇವಲ್ಲ, ಹಂಗ ನೀನು ಪ್ರಾರ್ಥನೆ ಮಾಡಬೇಕು. ಅಡ್ರೆಸಿಂಗ್ ದ ಲಾರ್ಡ್ ಇನ್ ಮಸ್ಟ್ 2 things. ಭಗವಂತನಾಗ ಕರೆಯುವುದು, ಅವ್ನಿಗೆ ಇದನ್ನ ಸಮರ್ಪಿಸೋದಾಗ 2 ಭಾಗ ಅದಾವ. ಏನಂದ್ರೆ, ಐ ವಾಂಟ್ ಸಕ್ಸೆಸ್ ಆಲ್ ರೈಟ್, ಬಟ್ ಐ ಆಮ್ ವಿಲ್ಲಿಂಗ್ ಟು ವೆಲ್ಕಮ್ ಎನಿ ಟೈಪ್ ಆಫ್ ರಿಸಲ್ಟ್. ನನಗೆ ಯಶಸ್ ಬೇಕು ಖರೇ, ಹೌದು. ಆದ್ರೆ ಯಶಸ್ ನನ್ ಕೈ ಆಗೈತಿ? ಯಾರ ಕೈ ಆಗೈತಿ? ಕರ್ಮ ನನ್ ಕೈ ಆಗೈತಿ. ಕರ್ಮ ಫಲ ಯಾರ ಕೈ ಆಗೈತಿ? ನನ್ ಕೈ ಆಗೈತಿ? ಇಲ್ಲ. ಮತ್ ಯಾರ ಕೈ ಆಗೈತಿ? ಅನೇಕ ಕಾರಣಗಳದಾವ. 1 ಕಪ್ ಚಾ ಕುಡಿಬೇಕಾದ್ರೆ ಇವತ್ತು ನಮ್ಮ ಮನ್ಯಾಗ 1 ಕಪ್ ಚಾ ಕುಡಿಬೇಕು ಅಂತ, ಅದಕ್ಕ ಹಾಲು ಬೇಕು. ಹಾಲು ಅಂದ್ರೆ ಅದಕ್ಕೆ ಎಮ್ಮಿ ಇದ್ದಾವ ಅಥವಾ ಆಕಳ ಇದ್ದಾವ, ದನ, ಅದನ್ನ ಮೇಯಿಸ್ಕೊಂಡು ಬಂದು ಹಾಲು ಹೈನ ಅದನ್ನೆಲ್ಲ ಮಾಡಿ ಚಕ್ರಿ ಮಾಡಿ ಹಾಲು ಹಿಂಡಿ ತಂದು ನಮ್ಮ ಮನೆಗೆ ಕೊಟ್ಟಾಗ ನಮಗ್ ಹಾಲು ಸಿಗ್ತದೆ. ನೀರ್ ಬೇಕು, ಕಾರ್ಪೊರೇಷನ್ ವಾಟರ್ ನೀರ್ ಸಪ್ಲೈ ಆಗ್ಬೇಕು. ಸಕ್ಕರೆ ಬೇಕು, ಶುಗರ್ ಕೇನ್ ಬೆಳಿಬೇಕು, ಕಬ್ಬ ಬೆಳಿಬೇಕು ರೈತ, ಅದ ಫ್ಯಾಕ್ಟ್ರಿ ಹೊಡಿಬೇಕು. ಫ್ಯಾಕ್ಟ್ರಿ ಒಳಗ ಸಕ್ಕರೆ ಆಗ್ಬೇಕು, ಸಕ್ಕರೆ ಮಾರ್ಕೆಟಿಗೆ ಬರ್ಬೇಕು, ಮಾರ್ಕೆಟ್ನ ರೊಕ್ಕ ನಾ ತರಬೇಕು. ಚಹಾ ಪುಡಿ ಅಲ್ಲಿ ಮಂಗಳೂರಾಗ ಅದು ಬೆಳಿಬೇಕು, ಅಲ್ಲಿಂದ ಪ್ಯಾಕ್ ಆಗ್ಬೇಕು. ಅದೆಲ್ಲ ಏನೋ ಪುಡಿ ಸಂಸ್ಕರಣೆ ಮಾಡಿ ಅದು ಪ್ಯಾಕೆಟ್ ಹಾಕಿ ಅದು ಬರ್ಬೇಕು. ಇಷ್ಟೆಲ್ಲಾ ತಗೊಂಡ್ಬಂದು ಆ ಪ್ರಮಾಣದಾಗ ಅದನ್ನ ಹಾಕಿ ಕಾಯಿಸಿ ಅದನ್ನ ಕೊಟ್ಟಾಗ ನಾ ಚಹಾ ಕುಡಿತೀನಿ. ಎಷ್ಟು ಬಂದು ಚಹಾ ಕುಡಿಬೇಕಾದ್ರೆ ಎಷ್ಟು ಮಂದಿ ಕೆಲಸ ಮಾಡ್ಯಾರ ವಿಚಾರ. 1 ಕಪ್ ಚಹಾ ಕುಡಿಬೇಕಾದ್ರೆ ಅವ್ನಿಗೆ ಎಷ್ಟು ಮಂದಿ ಜನ ಕೆಲಸ ಮಾಡ್ಯಾರ. 1 ತುತ್ತು ಅನ್ನ ಉಣ್ಬೇಕಾದ್ರೆ ಎಷ್ಟು ಜನ ಅದ್ರ ಶ್ರಮ ಐತಿ. ಅದ್ರ ಮ್ಯಾಗ ಅವಲಂಬಿತನ ಐತಿನಿ. ಇದು ನಮ್ಗೆ ಫಲ, ಕರ್ಮ ಫಲ ಒಂದೇ ಕಾರಣದ ಮ್ಯಾಗ ಐತಿ. ನಾವು ಸಾಕಷ್ಟು ಕಾರಣಗಳದಾವ. ಅವೆಲ್ಲಾ ಕಾರಣಗಳನ್ನ ಸರಿಪಡಿಸಿದಾಗ ಫಲ ನಮಗ್ ಸರಿ ಬರ್ತದ. ಮತ್ತೆ ಯಾವ ಕಾರಣ ಸರಿಪಡಿಸಾಕ ನಮ್ ಕೈಯಾಗಿ ಏನ್ ಅಧಿಕಾರ ಅದರಿ? ಮೇಲಾಗಿ ಕರ್ಮ ಮಾಡೋದಷ್ಟ ನಮ್ ಕೈಯಾಗಿ ಅಧಿಕಾರ ಐತಿ. ಕರ್ಮ ಫಲ ಯಾರ ಕೈ ಆಗೈತಿ? ಈಶ್ವರನ್ ಕೈ ಆಗೈತಿ. ಕರ್ಮಣ್ಯವ ಅಧಿಕಾರ ಮಾ ಫಲೇಶು ಕದಾಚನ, ಯಾವಾಗೂ ಇಲ್ಲ. ಇಲ್ರಿ ದೊಡ್ಡ ಜ್ಞಾನಿ ಆದ್ಮ್ಯಾಗ ಐತಿ, ಯಾರ ಜ್ಞಾನಿ ಆದ್ರೂ ಇಲ್ಲ. ಕದಾಚನ ಅಂದ್ರೆ ಯಾವಾಗೂ ಇಲ್ಲ. ಮಾ ಕರ್ಮ ಫಲೇಶು ಕರ್ಮಣ್ಯವ ಅಧಿಕಾರ ಮಾ ಫಲೇಶು ಕದಾಚನ. ಮಾ ಕರ್ಮ ಫಲ ಹೇತು, ಹಂಗಂತ ಹೇಳ್ಕೊಂಡು ಕರ್ಮ ಮಾಡೋದು ಬೇಡ. ಮಾತೇ ಸಂಗಸ್ತು ಅಕರ್ಮಣಿ, ಅಕರ್ಮದಿಂದ ನೀ ಸಂಘ ಕಳ್ಕೊಂಡು ಕರ್ಮವನ್ನು ಮಾಡು ಅಂತ ಏನ್ ಹೇಳ್ತೈತಿ, ಅದನ್ನ ತಿಳ್ಕೊಡ್ರಿ.
ಐ ವಾಂಟ್ ಸಕ್ಸೆಸ್ ಆಲ್ ರೈಟ್, ನನಗೆ ಯಶಸ್ ಬೇಕಾಗೈತಿ, ಮನಿ ಕಟ್ಟಬೇಕಾಗೈತಿ, ನಾ ಮನೆಯಾಗ ಯಶಸ್ ಶಾಂತಿಯಿಂದ ಸಮಾಧಾನದಿಂದ 100 ಕಾಲ ಬದುಕಬೇಕಾಗೈತಿ ಮನ್ಯಾಗ. ನೀ ಭಗವಂತಗೆ ಪ್ರಾರ್ಥನೆ ಮಾಡು, ಬ್ಯಾಡ ಅನ್ನಂಗಿಲ್ಲ. ಪ್ರಾರ್ಥನೆ ಮಾಡಿದ ತಕ್ಕ ಬರ್ಲಿಕ್ಕಂತಂದ್ರ ರಿಯಾಕ್ಷನ್ ಮಾಡ್ಬೇಡ, ಯಾಕಂದ್ರ ಅದಕ್ಕ ಅನೇಕ ಕಾರಣಗಳದಾವ. ಐ ವಾಂಟ್ ಸಕ್ಸೆಸ್ ಆಲ್ ರೈಟ್ ಬಟ್ ಐ ಆಮ್ ವಿಲ್ಲಿಂಗ್ ಟು ವೆಲ್ಕಮ್ ಎನಿ ಟೈಪ್ ಆಫ್ ರಿಸಲ್ಟ್. ಅದು ನಾ ಹೇಳ್ದಂಗ ಬಂದ್ರು ಬರಬಹುದು, ನಾ ಹೇಳಿದ್ರೆ ವಿರೋಧ ಬಂದ್ರು ಬರಬಹುದು, ಅಥವಾ ಮಿಶ್ರ ಆಗಿ ಬರಬಹುದು. ಐ ಹ್ಯಾವ್ ಟು ಕ್ಲಿಯರ್ಲಿ ಡೆಲಿಬರೇಟ್ಲಿ ಮೈಂಡ್ಫುಲಿ ಡಿಕ್ಲೇರ್ ದ್ಯಾಟ್ ಟು ದ ಲಾರ್ಡ್. ಭಗವಂತ, ನಾ ಏನು ಕೇಳ್ತೀನಿ, ನೀ ಏನ್ ಕೊಟ್ಟಿಲ್ಲ, ಕೊಟ್ಟಿದ್ದು ಯೋಗ್ಯದ ಅಂತೀನಿ. ಆ ಫಲವನ್ನ ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊಂಡು ಒಪ್ಕೋಬೇಕಾಗ್ತದೆ ಆತ್ಮೀಯರೇ. ಆದ್ರೆ ಭಗವಂತಗೆ ಅರ್ಪಿಸುವುದು ಉದ್ದೇಶ ಏನಂದ್ರೆ ಅದು ಬಂದಿದ್ದ ಫಲದಲ್ಲಿ ನಾನು ಪ್ರತಿಕ್ರಿಯೆ ತೋರಿಸುವುದಿಲ್ಲ ಅನ್ನುವಂತ ಭಾವ ಬರ್ಲಿ ಅಂತ ತಿಳ್ಕೊಂಡು ಭಗವಂತಗೆ ಅರ್ಪಣೆ ಮಾಡಿದೆ. ಇಟ್ ಶುಡ್ ನಾಟ್ ಬಿ ಎ ಮೆಕ್ಯಾನಿಕಲ್, ಅದು ಬರೀ ಯಾಂತ್ರಿಕ ಆಗಬಾರದು, ಮನಸ್ಸು ಪೂರ್ತಿ ಆಗ್ಬೇಕು. ಎಸ್ಪೆಷಲಿ ವೆನ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ಲೈಫ್. ನಿಮ್ಮ ಜೀವನದಾಗ ಪ್ರಮುಖವಾದಂತ ವಿಚಾರಗಳು ತಗೊಂಡಿರ್ತಾವ. ಮಕ್ಕಳನ್ನ ಬಿತ್ತನ ಮಾಡುವುದಾಗ್ಲಿ, ಮನಿ ಕಟ್ಟುವುದಾಗ್ಲಿ, ವಿದ್ಯಾಭ್ಯಾಸ ಮಾಡಿಸುವುದಾಗ್ಲಿ, ಹೊಲ ಹಿಡಿಯುವುದಾಗ್ಲಿ, ಮನಿ ಹಿಡಿಯುವುದಾಗ್ಲಿ, ಮನಿ ಮಾರುವುದಾಗ್ಲಿ, ಹೊಲ ಮಾರುವುದಾಗ್ಲಿ, ಎಲ್ಲವೂ ಕೂಡ ಇವತ್ತಿನ ಕಾಲದ ಬಹಳ ಎಚ್ಚರಿಕೆ ಇರ್ಬೇಕು. ಬಹಳ ಇಂಪಾರ್ಟೆಂಟ್ ಡಿಸಿಷನ್ಸ್, ಮುಖ್ಯವಾದಂತ ತೀರ್ಮಾನ ತಗೊಳ್ಳುವಂತ ಪ್ರಸಂಗ ಬರ್ತಾವ. ಅಂತ ಹೊತ್ನಾಗ ನಾವು ಮನಸ್ಸಿಗೆ ತಿಳಿದಂಗ್ ಮಾಡಿದ್ರೆ ಆಗುದಿಲ್ಲ. ಐ ಹ್ಯಾವ್ ಟು ಟೆಲ್ ಟು ದ ಲಾರ್ಡ್, ಭಗವಂತ ಹೇಳಬೇಕಾಗ್ತದೆ. I want success all right but I am willing to take any type of result that you are going to give me. ಭಗವಂತ, ನನಗೆ ಸಕ್ಸಸ್ ಬೇಕು, ಯಶಸ್ ಬೇಕು. ಯಾವ್ದಕ್ಕೂ ಒಂದು ಯಶಸ್ ಅಂತ ತಿಳ್ಕೊಂಡೇನಿ, ನನ್ ಬುದ್ಧಿ ತಿಳಿದಷ್ಟು. ಇನ್ನೊಂದಕ್ಕೆ ಯಾವ್ದಕ್ಕೂ ಯಶಸ್ ಅಂತ ತಿಳ್ದೇನಿ. ನನ್ಗೆ ಗೊತ್ತಿಲ್ಲ ನಿಜವಾಗಿ ಯಾವ್ದು ಯಶಸ್ ಗೊತ್ತಿಲ್ಲ, ಯಾವ್ದು ಸಕ್ಸಸ್ ಅನ್ನೋದು ಗೊತ್ತಿಲ್ಲ, ಯಾವ್ದು ಫೇಲ್ಯೂರ್ ಅನ್ನೋದು ಗೊತ್ತಿಲ್ಲ. ಏನ್ರಿ, ಎಷ್ಟೋ ಸಲ ಕೆಲವೊಂದು ಯಶಸ್ಸು ಇರ್ತಾವ, ನಿಜವಾಗಿ ಶಾಸ್ತ್ರದ ಯಶಸ್ ಇರ್ತಾವ, ಅವನು ನಾವು ಯಶಸ್ ಅಂತ ಗುರುತಿಸ್ತೀವಿ. ಇಂಥ ಮೂಢರ್ದೀವಿ ನಾವು. ಏನೋ ಒಂದ್ ಮಾಡಕ್ ಹೋಕ್ಕೇವಿ, ಅದಾಗೋದಿಲ್ಲ, ಚಿಂತೆ ಮಾಡ್ತೇವಿ, ಅದಾಗಲಾರ್ದ ಚಲೋ ಇರ್ತೈತಿ. ಎಷ್ಟೋ ಸಲ ವಿಚಾರ ಮಾಡ್ರಿ, ನಿಮ್ ಜೀವನದಾಗ ಆಗಿರ್ತಾವ. ನಾವು ಆಗ್ಬೇಕಂತ ಹೋಗಿರ್ತೀವಿ, ಅದಾಗೋದಿಲ್ಲ, ಆಗಲಾರ್ದ ಚಲೋ ಆತ ಅನ್ನೋದು ಆಗುತ್ತ. ಅದಕ್ಕೆ ಅವ್ರ ಏನಂತಾರ, ರಿಸಲ್ಟ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಬಿಕಾಸ್ ಐ ಡು ನಾಟ್ ನೋ ವಾಟ್ ದ ರಿಸಲ್ಟ್ ಈಸ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಹಿಡನ್ ವೇರಿಯೇಬಲ್ಸ್. ಒಂದು ಫಲಿತಾಂಶ ಬರ್ಬೇಕಂದ್ರ ಆ ಫಲಿತಾಂಶ ಅನೇಕ ಘಟನೆಗಳ ಮ್ಯಾಗ ಅವಲಂಬಿತ ಇರ್ತದೆ. ಇವತ್ ನೋಡ್ರಿ, ನಾ ಚಹಾ ಕುಡಿಬೇಕಂತಂದ್ರೆ ಅವ ಎಮ್ಮೆ ಅಥವಾ ಆಕಳ ಕಾಯವ ಹಾಲು ಹಿಂಡಿ ಅವ ಹಾಲು ಮುಟ್ಸ್ಲಿಕ್ಕಂತಂದ್ರೆ ನನ್ ಕಡೆ ನೀರದ, ಚಹಾ ಪುಡಿ ಅದ, ಗ್ಯಾಸ್ ಅದ, ಅಡಿಗೆ ಮಾಡೋರು ಚಹಾ ಮಾಡೋರು ಅದಾರ. ಹಾಲಿಲ್ಲ ನೀ ಮಾಡೋ ಚಹಾ ಮಾಡತೈತಿ, ಡಿಕಾಕ್ಷನ್ ಕುಡಿದ್ರಿ ಇವತ್ತು ಹಾಲು ಬಂದಿಲ್ಲ ಅನ್ಬೇಕ. ಹಂಗ ಒಂದೊಂದು ಎಲ್ಲವಕ್ಕೂ ಏನದ, ಎಲ್ಲವೂ ಸಮಗ್ರ ಕೂಡಿದಾಗ ಒಂದ್ ಫಲ ಬರ್ತಿರ್ತದ. ಅವು ಬರುವಂತ ಏನ್ ಅದಾವಲ್ಲ, ಅದ್ರಾಗ ಒಂದ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಂದ್ರೆ ಫಲ ಮತ್ ನಮ್ದು ಹೆಚ್ಚು ಕಮ್ಮಿ ಆಗುದಲ್ಲ. ಮತ್ ನಾವು 100ಕ್ಕೆ 100 ಫಲ ಕೇಳ್ಕೊಂತ ಕುಂತ್ರೆ ಎಲ್ಲಾಕತಿ? The expected result and the actual result may not tally. ಏನ್ ಫಲಿತಾಂಶ ಬಂತು, ಏನ್ ನಾವು ಬಯಸಿದ್ವಿ, ಅವಕ್ಕ ಹೊಂದಾಣಿಕೆ ಆಗದೆ ಇರಬಹುದು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಡಸಂಟ್ ಟ್ಯಾಲಿ ಆಲ್ಸೋ. 100ಕ್ಕೆ 99 ಟ್ಯಾಲಿ ಆಗೋದೇ ಇಲ್ಲ, ಎಲ್ಲೋ ಒಂದಾಗ್ತದೆ. ನಾ ಮಾಡಿದ್ದ, ನಾ ಕನಸು ಕಂಡಂಗ ಆಗೋದು ಎಲ್ಲೋ ಒಂದಾಗ್ತದೆ, 2 ಆಗ್ತಾವ, 3 ಆಗ್ತಾವ, 96, 97 ಆಗೋದಿಲ್ಲ. Therefore, I am willing to accept any result. ಭಗವಂತ, ನೀ ಏನ್ ಕೊಡ್ತೀಯಲ್ಲ, ನನ್ನ ಹಣೆ ಬರದಾಗ ನನ್ನ ಅಕೌಂಟ್ ಇಷ್ಟ ಅದ ಅಂತ ತಿಳ್ಕೊಂಡು, ನೀನ್ ಅನುಗ್ರಹ ಅಂತ ತಿಳ್ಕೊಂಡು ಅಷ್ಟನ್ನ ದೊಡ್ಡದು ಮಾಡಿ ಸ್ವೀಕಾರ ಮಾಡ್ತೀನಿ ಅನ್ಬೇಕು ಅಂತಾರ. ಐ ಹ್ಯಾವ್ ಟು ಡೆಲಿಬರೇಟ್ಲಿ ಡಿಕ್ಲೇರ್, ಇದನ್ನ ನಾನು ಮನಸ್ಸು ಪೂರ್ವಕವಾಗಿ ಒಪ್ಪಿಕೊಂಡು ಹೇಳ್ಬೇಕು. ಹಿಂಗ ಸುಮ್ಮನೆ ಕಾಟಾಚಾರಕ್ಕೆ ಹೇಳ್ಬಾರ್ದು. ಡೆಲಿಬರೇಟ್ಲಿ ಡಿಕ್ಲೇರ್ and I can ask strength from the Lord to accept the result. ನೀ ಕೊಟ್ಟಂತ ಫಲಕ್ಕ ನಾನು ಒಪ್ಪಿಕೊಳ್ಳುವಂಗ ನನ್ನ ಮನಸ್ಸನ್ನು ಕೂಡ ಭಗವಂತ ಅಂತ ಮನಸ್ಸನ್ನು ಕೇಳ್ಬೇಕು ಭಗವಂತನ. when it is a not favorable result, ಯಾವಾಗ ನಮ್ ಬಯಸಿದ ರಿಸಲ್ಟ್ ಬರ್ಲಿಲ್ಲ, ಫಲ ಬರ್ಲಿಲ್ಲ ಅಂದಾಗ, ಭಗವಂತ ಎಷ್ಟ್ರ ಕೊಟ್ಟಿಯಲ್ಲಪ್ಪ ಸಾಕ್, ಬರ್ಲಿಲ್ಲ ಕೊಡ್ಲಿಲ್ಲ ಅಲ್ಲ, ಕೊಡ್ಲಾರ್ದ ಚಲೋ ಆತಲ್ಬೋದು. ಜೋಕು ಚುವ ಅಚ್ಚ ಹೂವ, ಜೋಕು ಚುವ ಅಚ್ಚ, ಏನಾತು ಎಲ್ಲ ಚಲೋನ ಆತು. ನನ್ನ ಜೀವನದ ಒಂದು ಉದಾಹರಣೆ ಹೇಳ್ತೇನೆ, ಹಂಗ ಸಣ್ಣ ಉದಾಹರಣೆ ಹೇಳುವಂತದೈತಿ, ಹೇಳ್ತೀನಿ ಕೇಳ್ರಿ. ಹೇಳಾರ್ದು ಬಾಳ ಅದಾವ. ನನ್ನ ಮಗ ಇವತ್ತ ಡಾಕ್ಟರ್ ಆಗ್ಯಾನ. ಅವ LKG ಅಡ್ಮಿಷನ್ ಮಾಡ್ಸಕ್ ಚಿನ್ಮಯ ಸ್ಕೂಲ್ ಹೋಗಿದ್ದೆ.
3 ವರ್ಷ 10 ತಿಂಗಳು ನಾವಿದ್ದಾವ. 3 ಹೆಣ್ಣಿನ ಮ್ಯಾಗ ಒಂದೇ ಗಂಡು. ನಾನು ಚಿನ್ಮಯಾನಂದ ಸ್ವಾಮೀಜಿ ಅವ್ರ ಪ್ರವಚನ ಕೇಳಿ ಪ್ರಭಾವಿತನಾಗಿದ್ದೆ. ಈ ಪರಂಪರೆ ಒಳಗ ಬಂದಿದ್ದೆ. ಹಂಗಾರೆ ಹುಬ್ಬಳ್ಳಿಯಾಗ ಐತಿ ಅವ್ರ ಸ್ಕೂಲು. ಆ ಸ್ಕೂಲ್ ನನ್ನ ಮಗ ಹಚ್ಚಿರ, ನನ್ನ ಮಗ ಶಾಣೆ ಹಾಕಾನ, ಚಲೋ ಸಂಸ್ಕಾರ ಸಣ್ಣಂದಿರ್ತ ಬೆಳಿತಾವು ಅಂತ ತಿಳ್ಕೊಂಡು ಜೂನಕ್ಕ ಸಾಲಿ ಚಾಲು ಆಕತ್ತ. ಜನವರಿಗೆ ಅಡ್ಮಿಷನ್ ರೀ. 6 ತಿಂಗಳ ಮೊದಲ ಅಡ್ಮಿಷನ್ ಆಗಿ ಆಮ್ಯಾಗ ಸಿಕ್ಕಾಪಟ್ಟಿ ಫೀಸು. ಕೊಟ್ರಾತು ನೋಡೋನು ಸಂಸ್ಕಾರ ಸಿಗ್ತೈತಿ. ಹೋಗಿ ಅಡ್ಮಿಷನ್ಗೆ ನಾನು ಅಪ್ಲಿಕೇಶನ್ ಕೊಟ್ಟು ಬಂದೆ. ಇಂಟರ್ವ್ಯೂ ಬಂತು. ಇಂಟರ್ವ್ಯೂಗೆ ಹುಡುಗನ ಕರ್ಕೊಂಡು ತಾಯಿ ಮತ್ತು ತಂದೆ ಇಂಥ ತಾರೀಕಿಗೆ ಇಂಥ ಟೈಮಿಗೆ ನಮ್ ಹೈಸ್ಕೂಲಿಗೆ ನಮ್ ಸ್ಕೂಲಿಗೆ ಬರ್ರಿ. ಇಂಟರ್ವ್ಯೂ ಟೈಮ್ ಕೊಟ್ರು, ಡೇಟ್ ಕೊಟ್ರು. ಹೋದ ತಕ್ಷಣ ನಮ್ಮ ಹುಡುಗ 3 ವರ್ಷ 10 ತಿಂಗಳದವ ಇದ್ದವ. ಅಲ್ಲಿ ಒಳಗ ನಾವು 3 ಮಂದಿ ಹೋಗ್ತೇವಲ್ಲ, ಅಲ್ಲಿ ಒಳಗ 3 ಮಂದಿ ಕುಂತಾರ ಇಂಟರ್ವ್ಯೂ ಮಾಡಕ್. ಒಬ್ಬೊಬ್ರಿಗೆ ಒಬ್ಬೊಬ್ರು ಕರೆದು ಬಿಡ್ತಾರ. 3 ಮಂದಿನ ಕೂಡ ಕೇಳದಲ್ಲ ಅವ್ರು. ಒಬ್ಬಕ್ಕೆ ಹೆಣ್ಮಗಳು ನನ್ನ ಹೆಂಡತಿನ ಕರೆದ, ಒಬ್ಬ ಗಣಮಗ ನನ್ ಕರೆದ, ಆಕೆ ಹೆಡ್ ಮಾಸ್ಟರ್ ಆ ಕ್ವಶನ್ ಕರೆದ. ಅವ ಹುಡುಗ ಏನ್ ಮಾಡಿದ ನನ್ ಮಗ, ಅವ ಕರೆದ ಅಂದವನ ಓಡಿ ಅವ್ರ ಯಾರ ಕಡೆ ಹೋಗ್ಲಿಲ್ಲ. ಅವ ಬಂದ್ ನನಗೊಂದ್ ಇಲ್ಲಿ ತೊಡಿ ಮ್ಯಾಗ ಇದನ್ ಮ್ಯಾಗ ಮೊಳಕಾಲ್ ಮ್ಯಾಗ ಕಾಲಿಟ್ಟು, ಹೊಟ್ಟೆ ಮ್ಯಾಗ ಕಾಲಿಟ್ಟು, 2 ಕಾಲಿಗೆ ಹಾಕಿ ಒಂದ್ ತೆರೆ ಹಿಡ್ಕೊಂಡು ಮ್ಯಾಗ ಕುಂತ್ಬಿಟ್ಟು. ಅನ್ನೋದ್ಕನ ಆಕಿ ಸಿಟ್ಟು ಬಂದ್ಬಿಡ್ತ್ರಿ. ಆ ಹೆಡ್ ಮಾಸ್ಟರ್ಗೆ ಸಿಟ್ಟು ಬಂದನ. ಒಬ್ಬನೇ ನನ್ ಮಗ ಅಂತ ಕೇಳಿದ್ಲ. ಹೌದ್ರಿ, ಒಬ್ಬನೇ ಮಗ ರೀ. ಮಕ್ಳು ಹೆಣ್ಮಕ್ಳು 3 ಮಂದಿ ಇದಾರೆ. ನೋಡ್ರಿ, ನೀವು ಮಕ್ಕಳನ್ನ ಹಿಂಗ್ ಬೆಳೆಸ್ತೀರಿ. ಇಂಥ ಮಕ್ಕಳಿಗೆ ನಾವು ಶಾಲ್ಯಾಗ ಕಲಿಸ್ಬೇಕು ಅಂದ್ರೆ ಹೆಂಗ್ ಕಲಿಸೋದು? ಇಷ್ಟು ಸಲಿಗೆ ಕೊಟ್ರಿ ನೀವು. ನಾಳೆ ನಮ್ ತಲೆ ಹಿಂಗ್ ಬಿಡ್ತಾವ ಅಂದಕ್ಕಿ. ನಾಳೆ ನೀವು ಶಾಲೆಯಾಗ ಬಂದ್ರ ನಮ್ ತಲೆ ಮ್ಯಾಗ ಹಿಂಗ್ ಕೂತ್ಕೊಂಡ್ರೆ ನಾವೇನ್ ನಿಮ್ಗೆ ಅಭ್ಯಾಸ ಹೇಳು? ಸಂಸ್ಕಾರ ಕೊಟ್ಟಿಲ್ಲ ನೀವು, ಸರಿಗೆ ಕೊಟ್ರಿ, ಬಹಳ ಪ್ರೀತಿಲಿ ಬೆಳೆಸಿರಿ. ಒಬ್ಬರ ಮಗ ಅಂತ. ಅದಕ್ಕೆ ನಿಮ್ಮ ಮಗುವಿಗೆ ನಾವು ಅಡ್ಮಿಷನ್ ಕೊಡೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂತ. ನನಗ ಅವಾಗ ಕೆಟ್ಟ ಅನ್ಸ್ಲಿಲ್ರಿ. ಕೇಳಿದ್ದು ಬರೋಬ್ಬರಿ ಅನಿಸ್ತು. ಹೌದ್ ಬಿಡ್ರಿ, ಮತ್ ನೀವು ಬರೋಬ್ಬರಿ ನನ್ನ ಮನಸ್ಸಿಗೆ ಅನಿಸಿ ನಾ ಏನ್ ಅನ್ಬಿಟ್ಟೆ ಒಂದ್ ಮಾತು. ಚಿನ್ಮಯಾನಂದ ಹೇಳಿದ್ರ ಮಾತು ಒಂದ್ ನೆನಪು ಬರ್ತಿತ್ತು. ನಿನಗೆ ಏನ್ ಪ್ರಯತ್ನ ಮಾಡ್ಬೇಕಂತೈತಿ ಪ್ರಯತ್ನ ಮಾಡು, ಸಿಕ್ತು ಎಂಜಾಯ್ ಮಾಡು, ಸಿಗ್ಲಿಕ್ಕಂದ್ರು ಎಂಜಾಯ್ ಮಾಡಂತ ಹೇಳಿದ್ರು ಅವ್ರು. ಅದಕ್ಕೆ ನಾನ್ ಅಂದೆ ಅವ್ರಿಗೆ, ನೋಡ್ರಿ ಅಮ್ಮರ, ನಾನು ಚಿನ್ಮಯಾನಂದ ಶಿಷ್ಯ. ಅವ್ರ ಸ್ವಾಮಿ ಅವ್ರ ಪ್ರವಚನ ಎಲ್ಲ ಕೇಳ್ತೀನಿ. ಸುಮಾರು ವರ್ಷದಿಂದ ಕೇಳಾಗತ್ತೇನೆ. 94ರಿಂದ ಕೇಳಾಗತ್ತೀನಿ. ಇವತ್ತು 99, 5 ವರ್ಷ ಆದ್ ಕೇಳಾಗತ್ತಿ. ಏನೋ ಅಷ್ಟು ಸ್ವಲ್ಪ ನನಗ ಪ್ರಭಾವಿತನಾಗೇನಿ. ಅವರ ಹೇಳಿದೊಂದು ಮಾತದ, ಏನಂತ, ನೀ ಏನು ಬಯಸ್ತಿಯಲ್ಲ ಬಯಸು, ಪ್ರಯತ್ನ ಮಾಡು, ಸಿಕ್ಕರು ಸಂತೋಷದಿಂದ ಇರು, ಸಿಗ್ಲಿಕ್ಕಂದ್ರೂ ಸಂತೋಷದಿಂದ ಇರು ಅಂದಾರ. ನೀವು ಕೊಟ್ರು ಅಷ್ಟ ಸೀಟು, ಕೊಳ್ಳಿಗರು ಅಷ್ಟೇ ನಮಸ್ಕಾರ ರೀ. ನಾ ಬರ್ತೇನ್ರಿ. ಆ ಮಾತು ನಾ ಹೇಳಿನಲ್ರಿ, ಖುಷಿಯಿಂದ ಬಂದಿನ. ನನ್ಗೆ ಸೀಟ್ ಕೊಡ್ಲಿಲ್ಲ, ನನ್ ದುಃಖ ಇಲ್ಲ, ಏನಿಲ್ಲ, ಖುಷಿಯಿಂದ ಬಂದೀನಿ. 3 ದಿವಸ ಮನೆಗೆ ಟಪಾಲ್ ಬಂತ, ನಿಮ್ ಮಗು ಸೀಟ್ ಕೊಟ್ಟಿವಿ, ಅಡ್ಮಿಷನ್ ಮಾಡಿಸ್ರಿ ಬಂದ. ಆ ಮಾತನಾಗ ಎಷ್ಟು ಕಸವಿದ್ದಿತ್ತು ನೋಡ್ರಿ. ಅದು ವಿಚಾರ ಮಾಡ್ರಿ. ನೀವು ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ ಅಂತ ಹೇಳಿ ಬಂದಿದ್ದು ಅವ್ರಿಗೆ ರಿಯಾಕ್ಷನ್ ಆಗ್ಬಿಡುತ್ತೆ. ಇಲ್ಲ ಇವ್ನು ಕೊಡ್ಬೇಕು ಅನ್ನೋ ಏನೋ ಸಂಸ್ಕಾರದಿಂದ ಬಂದಾನ, ಅವಂಗ ಕೊಡ್ಲೇಬೇಕು. ಗುರುನಾಥನ ಕೃಪಾನ ರೀ ಅದು. ಚಿನ್ಮಯಾನಂದ ಗುರುನಾಥನ್ ಕೃಪಾನ ರೀ ಸರ. ಏನಂತಿರೋ ಅಂದ್ರಿ ಸರ. ಬಟ್ ನನಗ್ ಮಾತ್ರ ಆಶ್ಚರ್ಯ ಆತ್ರಿ. ಅದು ಲೆಟ್ರ್ ಬಂದಿದ್ದು ನನಗೆ ಇನ್ನೂ ಈ ನೆನೆಸಿಕೊಂಡೆ ಅಂದ್ರೆ ನನಗ ಮೈ ನಡಕ್ ಬರ್ತದ. ಅಷ್ಟ ಆಶ್ಚರ್ಯ ಮೈಯಾಗೆಲ್ಲ ಕೂದಲು ನಿಮಗೆ ನಿಂದಿರ್ತಾವ. ನಾನು ಹಿಂಗ ಅಂದಿದ್ದಕ್ಕೆ ಸೀಟ್ ಕೊಡಂಗಿಲ್ಲ ಅಂತ ಮಾಡಿದ್ದೆ, ಕೊಟ್ರಲ್ಲಪ್ಪ. ಮುಂದ ಅದ ಸ್ಕೂಲ್ನಾಗ 10th ರ್ಯಾಂಕ್ ನಿಂದ ತಗೊಂಡು ಪಾಸ್ ಅದ. ಮುಂದ ಕಾಲೇಜ್ಗೆ ಹೋದ, MBBS ಮಾಡಿದ, MD ಮಾಡಿದ, ಈಗ DM ಮಾಡಕತ್ತ ದಿಲ್ಲಿ ಒಳಗ. ಅದೇ ಮಗನ ಸುದ್ದಿ. ಹಿಂಗ ನಾ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಇಲ್ಲಿ ಹೇಳಿದ್ ಚಲೋ ಆಯ್ತ್ರಿ. ಹೇಳಿದ್ ಬಹಳ ಒಳ್ಳೇದಾಯ್ತು. ಗುರುವಿನಲ್ಲಿ ಶ್ರದ್ಧೆ, ಗುರುವಿನಲ್ಲಿ ಭಕ್ತಿ, ಗುರುವಿನ ಮಾತಿನ ನಾವು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಪಾಲಿಸಬೇಕನ್ನೋದು ಅರ್ಥ ನಮಗಾಯ್ತು. ನೀವು ಲಾಸ್ಟ್ ಒಂದು ಶಕ್ತಿ ಬರ್ತದ ನೋಡ್ರಿ. ಆ ಮಾತನಾಗ ಅಷ್ಟು ಶಕ್ತಿ ಬಂತು ಅವ್ರಿಗೆ. ನನಗೆ ಸೀಟ್ ಕೊಡದೆ ಇರ್ಲಕ್ ಆಗ್ಲಿಲ್ಲ. ಹೆಣ್ಮಗಳಿಗೆ ಪ್ರಿನ್ಸಿಪಾಲ್ ಬಹಳ ಸ್ಟ್ರಿಕ್ಟ್ ಅದ. ಈಗ ರಿಟೈರ್ಡ್ ಆಗಿರ್ಬೇಕು ಅವ್ರು. ಅದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ನೀನು ಈಶ್ವರಾಪಣ ಬುದ್ಧಿಯಿಂದ ಅರ್ಪಿಸಿ ಮಾಡಿದ್ಮ್ಯಾಗ ಹಿಂಗೊಂದು ಶಕ್ತಿ ಬರ್ತದಲ್ಲ, ಆ ಶಕ್ತಿಯಿಂದ ಏನನ್ನಾದ್ರೂ ಗೆಲ್ಬಹುದ್ರಿ. ಇದ ಒಂದು ಉದಾಹರಣೆ ನಿಮ್ಗೆ ಬೇಕಾದ ಕಚ್ಕೊಡ್ರಿ ನಿಮ್ಗೆ. ಅದಕ್ಕೆ ಹೇಳ್ತಾರ ಅವರು, ಐ ಹ್ಯಾವ್ ಟು ಡೆಲಿಬರೇಟ್ಲಿ ಡಿಕ್ಲೇರ್ ಅಂಡ್ ಐ ಕ್ಯಾನ್ ಆಸ್ಕ್ ಫಾರ್ ಸ್ಟ್ರೆಂತ್ ಫ್ರಾಮ್ ದ ಲಾರ್ಡ್ ಟು ಎಕ್ಸೆಪ್ಟ್ ದ ರಿಸಲ್ಟ್ ವೆನ್ ಇಟ್ ಈಸ್ ನಾಟ್ ಫೇವರೇಬಲ್. ಭಗವಂತ ನನಗ ನಾ ಕೇಳಿದ್ ಕೊಡ್ಲಿಲ್ಲ, ನೀ ಕೊಟ್ಟಿಯಲ್ಲ, ಕೊಟ್ಟಿದ್ದಕ್ಕೆ ಸಂತೋಷ ಅದ ಅಂತ ತಿಳ್ಕೊಂಡು ಅವಂಗ ಭಗವಂತಗ ಕೃತಾರ್ಥವಾಗಿ ಇರಾಕ್ ಕಲಿ ಅಂತ ಹೇಳ್ತಾರ ಅವ್ರು. ನೀವು ಒಪ್ಪಕಲಿ, ಅವ್ನು ಕೊಟ್ಟಿದ್ ಪ್ರಸಾದವನ್ನ ಅದಕ್ಕೆ ತಿರಸ್ಕಾರ ಮಾಡಕ್ ಹೋಗ್ಬೇಡ. ನಾವು ಇಷ್ಟು ಕೇಳಿದ್ದೆ, ಇಷ್ಟ ಆಗ್ಲಿಲ್ಲ ಕಮ್ಮಿ ಆಯ್ತು ಅನ್ನಕ್ ಹೋಗ್ಬೇಡ.
ದಿಸ್ ಈಶ್ವರ ಅರ್ಪಣ ಭಾವನಾ ಇಸ್ ವೆರಿ ಇಂಪಾರ್ಟೆಂಟ್. ಈಶ್ವರಿಗೆ ಅರ್ಪಿಸಿ ಏನ್ ಫಲವನ್ನ ಭೋಗ ಮಾಡ್ತೀವಲ್ಲ, ಇದು ಬಹಳ ಮುಖ್ಯದ. ಐ ಆಮ್ ಎ ಪ್ಲೇಯಿಂಗ್ ಎ ರೋಲ್ ಆಫ್ ಕರ್ತ. ಅಲ್ಲಿ ನೋಡ್ರಿ, ಕರ್ಮ ಮಾಡೋ ಮುಂದೆ ನಾನು ಕರ್ತ ಆಗಿರ್ತೇನೆ. ಸ್ವಲ್ಪ ವಿಚಾರ ಮಾಡ್ರಿ, ಇಲ್ಲೇ ಶಾಸ್ತ್ರದ ನಾನು ಕರ್ತ ಆಗಿ ಕರ್ಮ ಮಾಡ್ತೀನಿ. ಕರ್ತ ಆಗಿ ಕರ್ಮ ಮಾಡ್ಬೇಕಾದ್ರೆ ಕರ್ತ ಅನ್ನೋದೇನು, ಇದು ಜ್ಞಾನ ಐತೋ ಏನು ಅಜ್ಞಾನ ಐತೋ? ಶಾಸ್ತ್ರ ಏನ್ ಹೇಳ್ತದೆ? ಆತ್ಮ ಈಸ್ ಅಕರ್ತ. ಶಾಸ್ತ್ರ ಹೇಳ್ತೈತಿ ಏನು? ಆತ್ಮ ಅಕರ್ತ ಇದೆ, ಆತ್ಮ ಅಭೋಕ್ತ ಇದೆ ಅಂತ ಹೇಳ್ತದೆ. ನಾನು ಆತ್ಮ ಅದೇನೆ ಅಂತ ತಿಳ್ಕೊಂಡ್ಮ್ಯಾಗ ನಾನು ಅಕರ್ತ ಅದೆ. ನಾನು ಅಕರ್ತ ಅದೆ, ಮತ್ತೆ ಈ ಕರ್ತ ನಾವ್ ಯಾವಿವ ನಡಕ್ ಬಂದ ನಿಮ್ಮ ಯಾರು? ನಾವು ಕರ್ತ ಅಂತ ಭಾವನೆ, ನಾನು ಮಾಡುವವ, ಈ ಕರ್ಮವನ್ನು ಮಾಡವ, ಕರ್ಮ ಫಲವನ್ನು ಉಣ್ಣುವವ ಅಂತ ಮಾಡಾಕತ್ತೀವಲ್ಲ, ಅಂದ್ರೆ ಇವ್ ಯಾರು? ಇವ ಬ್ರಹ್ಮಾತ್ಮಕಾದ ಅಹಂಕಾರ. ಇವ ಆತ್ಮನ ಸನ್ನಿಧಿಯಲ್ಲಿ ಅಂದ್ರೆ ರಾಜನ ಸನ್ನಿಧಿಯಲ್ಲಿ ಮಂತ್ರಿ ಅಂತ ಕೆಲಸ ಮಾಡವ. ಇವ ನಿಜವಾದ ಸತ್ತ ಯಾರ್ದೈತಿ? ರಾಜಂದ ಸತ್ತ ಐತಿ. ಓಡಾಡಕತ್ತಾನ ಯಾರು? ಮಂತ್ರಿ ಓಡಾಡಕತ್ತಾನ. ನಿಜವಾದ ಸತ್ತ ಆತ್ಮಂದೈತಿ. ಇವ ಏನ್ ಮಾಡಕತ್ತಾನ? ಮಂತ್ರಿ ಕಾರ್ಯಭಾರ ಮಾಡಕತ್ತಾನ. ಕರ್ತ. ಅಕರ್ತ ಇದ್ದಂತ ಆತ್ಮನ ಮ್ಯಾಗ ಕರ್ತ ಆದಂತ ರಾಜ ಎಲ್ಲ ಕರ್ಮಗಳನ್ನ ಮಾಡಕತ್ತಾನ. ಇದು ಅಜ್ಞಾನಜನ್ಯದ, ಇದು ಭ್ರಾಂತಿ ಅದ. ಈ ಭ್ರಾಂತಿಯಿಂದ ಸ್ವಲ್ಪ ನಮ್ಗೆ ವಿಮೋಚನೆ ಆಗದ ಹೊರತು ಆಗುದಿಲ್ಲ ಅಂದಾಗ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರ, ನಾನು ಕರ್ತ ಅನ್ನುವಂಥದ್ದು ಏನೈತಲ್ಲ, ಅದ್ರ ಮ್ಯಾಗ ಸ್ವಲ್ಪ ಪೆಟ್ಟು ಹಾಕ್ಬೇಕಾಗಿ. ಯಾಕ ನಾನು ಕರ್ತ ಅದೇನಿ. ಅದಕ್ಕೆ ಈಶ್ವರಾರ್ಪಣೆ ಮಾಡೋದ್ರಿಂದ ನನ್ನ ಕರ್ತೃತ್ವ ಬುದ್ಧಿ ಸ್ವಲ್ಪ ಕಡಿಮೆ ಹಾಕೊಂತ ಹೋಗ್ತದೆ. ಅಲ್ಲೇ ಒಂದು ಡೋಸ್ ಕೊಟ್ಟಾರ, ಅಲ್ಲಿ ಕಡಿಮೆ ಆಗ್ಲಿ ಅನ್ನುವಂಥದ್ದು. ಅಹಂಕಾರ ಹಿಡೀಲಿ. ಅಹಂಕಾರ ಇದ್ದಾವ ಯಾವ ದೇವ್ರನ್ನ ಕೇಳಿದ್ರಿ ಅಂತ ನಾವು ಇಲ್ಲಿ ದೇವ್ರನ್ನ ಕೇಳುವಂತ ಬುದ್ಧಿ ಬಂತೀಗ. ಅಹಂಕಾರ ಇಳಿಯಾಗತ್ತು. ಇವತ್ತೊಂದ್ ಸ್ವಲ್ಪ, ನಾಳೆ ಒಂದ್ ಸ್ವಲ್ಪ, ನಾಡು ಒಂದ್ ಸ್ವಲ್ಪ, 60 ವರ್ಷ ಆಗುತ್ತೆ, ಪೂರ 0 ಬರ್ಬೇಕಂತ. ಅಹಂಕಾರ ಆತ್ಮನೆದುರಿಗೆ 0 ಆಗ್ಬೇಕು. ಆ ಭಾವ ಬರ್ಲಿಕ್ಕೆ ಏನ್ ಮಾಡ್ಯಾರ? ಈಶ್ವರಾತ್ಮ ಬುದ್ಧಿ. ಭಗವಂತಗೆ ಕೇಳ್ಕೋ ಬೇಡ ಅನ್ನಂಗಿಲ್ಲ. ಭಗವಂತಗೆ ಅರ್ಪಿಸಿ ಫಲವನ್ನ ಅವ ಕೊಟ್ಟಂತ ಫಲ ಅಂತ ಸ್ವೀಕಾರ ಮಾಡ್ತೀನಿ. ಅದು ಒಮ್ಮೆಮ್ಮೆ ನಾ ಮಾಡಿದ ಕರ್ಮ ಇಷ್ಟ ಇರ್ತದ, ಫಲ ಇಷ್ಟು ದೊಡ್ಡದಿರ್ತದ. ವಿಚಾರ ಮಾಡ್ರಿ. ಒಮ್ಮೆಮ್ಮೆ ನಾ ಕರ್ಮ ಮಾಡಿದ್ರೆ ಇಷ್ಟು, ಫಲ ಇಷ್ಟ ಇರ್ತದೆ. ಅದು ಅನೇಕ ಕಾರಣಗಳ ಮ್ಯಾಗ ಫಲ ಮತ್ತು ಕರ್ಮಕ್ಕೂ ನಡಕ್ ಬರ್ಬೇಕಾದ್ರೆ ಅನೇಕ ಇವು ಅದಾವು, ಕಾರಣಗಳದಾವ. ಹೆಂಗ ಒಂದು ಚಾದಕ್ ಉದಾಹರಣೆ ಹೇಳಿದ್ನಿ, ಹಂಗ ಅನೇಕ ಕಾರಣಗಳದಾವು. ಆ ಹೆಚ್ಚಿನ ಕಾರಣ ಮುಂದೆ ಕರ್ಮಫಲ ದಾತ ಈಶ್ವರದ. ನಿಮ್ಮ ಅಕೌಂಟ್ನಾಗ ಪುಣ್ಯ ಇರ್ಬೇಕು ಅಂದಾಗ ಶಂಕ್ಷನ್ ಮಾಡ. ಅವೆಲ್ಲವೂ ಸರಿ ಇದ್ವು ಅಂದ್ರೆ ನಾವು ಬಯಸತಕ್ಕ ಫಲ ಬರ್ತದೆ. ಇದು ಕರ್ತಾ ಭಾವನಕ್ಕೆ ಪೆಟ್ಟು ಕೊಟ್ರಿಲ್ಲಿ. ಇನ್ನು ಭೋಕ್ತಾ ಭಾವನಕ್ಕೆ ಪೆಟ್ಟು ಕೊಡುವಂತದ್ದು ಒಂದೈತು. ಇವು 2 ಪಾಯಿಂಟ್ ಹೇಳ್ಬೋದಾರೆ. ಭೋಕ್ತಾ ಭಾವನೆ, ವೆನ್ ದ ಆಕ್ಚುಯಲ್ ರಿಸಲ್ಟ್ ಕಮ್ಸ್, ಯಾವಾಗ ನಮಗೆ ನಿಜವಾದ ಫಲಿತಾಂಶ ಬಂತು, and when I became a receiver of the result, ಯಾವಾಗ ನಾನು ಕರ್ಮ ಫಲವನ್ನ ಭೋಗ್ತಾ ಹಾಕೇನಿ, at that time I should remember myself that I said to the Lord at the time of karma what I said when I did the karma. I have to re-invoke that when the result is coming, and the re-invocation is very important when the results are not there. ಫಲ ಬಂದಾಗನು ಕೂಡ ನಾ ಭಗವಂತಗೆ ಅರ್ಪಿಸಿದ್ದೆ ಅನ್ನೋದು ನೆನಪು ಮಾಡ್ಕೋಬೇಕು. ಫಲ ಬಾರದೇ ಇದ್ದಾಗಲೂ ಕೂಡ ಭಗವಂತಗೆ ಅರ್ಪಿಸಿದ್ದೆ. ಮೊದಲ ಕರ್ಮ ಫಲ ನಿನ್ಗೆ ಆಗೈತಪ್ಪ, ನೀ ಹೆಂಗ್ ಕೊಡ್ತೀನಿ ಹಂಗ ನಾ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನಾನು ಆಣಿ ಮಾಡೀನಿ. ಆದ್ರಿಂದ ಫಲ ಕಡಿಮೆ ಬಂದಾಗ ನಾನು ರಿಯಾಕ್ಷನ್ ತೋರಿಸೋದಿಲ್ಲ, ಪ್ರತಿಕ್ರಿಯೆ ತೋರಿಸೋದಿಲ್ಲ. ಫಲ ಹೆಚ್ಚಿಗೆ ಬಂದಾಗೂ ಕೂಡ ನಾನು ಖುಷಿಯಾಗಿ ಮೆರೆಯುವುದಿಲ್ಲ. 2 ಹೊತ್ನಾಗೂ ನಾ ಖುಷಿ 2 ಹೊತ್ನಾಗೂ ಸಮವಾಗಿರ್ತೀನಿ ನಾನು. I should tell that I have already declared that ನಾ ಮೊದಲ ನಿನಗೆ ಅರ್ಪಿಸ್ಬಿಟ್ಟೇನೆ, ನಂದು ಏನೂ ಇಲ್ಲ ಬಾ ಪರಮಾತ್ಮ, ನೀ ಕೊಟ್ಟಿದ್ದನ್ನು ನಾನು ಸಮರ್ಥಿಸ್ಕೋತೇನೆ, ಯೋಗ್ಯ ಐತಂತೇನಿ. And therefore I go by my declaration. And what is that declaration? I am willing to accept and go through whatever be the consequence of the action. ನಾ ಮಾಡಿದ ಕರ್ಮದ ಫಲ ಕಡಿಮೆ ಬಂದ್ರು ನಾ ಒಪ್ಕೋತೇನೆ, ಹೆಚ್ಚಿಗೆ ಬಂದ್ರು ಒಪ್ಕೋತೇನೆ. ಯಾಕ? ನನ್ ಕೈ ಕರ್ಮ ಫಲಾನೇ ಇಲ್ಲ. ಅನೇಕ ಕಾರಣಗಳು, ಮತ್ ನ್ಯಾಯ ನಿಯಮವಾದಿ ಈಶ್ವರ, ಇವೆಲ್ಲವೂ ಸಹಕಾರಿ ಇದ್ವು ಅಂದ್ರೆ ನಾ ಬಯಸಿದ ಫಲ ಬರ್ತದೆ. ಅಲ್ರಿ, ನಾವು ಬಯಸ್ದಂಗ ನಮ್ಮ ಫಲ ಬರುವಂಗಿತ್ತಂದ್ರ ಯಾರ ದೊಡ್ಡ ಮಕ್ಕಳನ್ನ ಹಿಡಿತಿದ್ರಿ ಜಗತ್ನಾಗ? ಎಲ್ಲರಿಗೂ ಶಾಣೆ ಮಕ್ಕಳ ಬೇಕಾಗ್ಯಾವು, ಎಲ್ಲರಿಗೂ ಆಸ್ತಿ ಡಬಲ್ ಮಾಡುವಂತ ಮಕ್ಕಳ ಬೇಕಾಗ್ಯಾವು. ಮತ್ ದೊಡ್ಡ ಮಕ್ಕಳು, ಉಡಾಳ ಮಕ್ಕಳು ಯಾಕೆ ಕೊಡ್ತಾವ್ರಿ? ಎಲ್ಲರೂ ಬಯಸಿದಂಗ ಪಡೆಯೋದಾಗಿತ್ತಂದ್ರ ಹಂಗ ಬಯಸಿದಂಗ ಪಡೆಯೋದಾಗ ಹಂಗಿಲ್ಲ. ಅವ್ರ ಹಣೆ ಬರದ ಬೇಕದು. ಅದನ್ನ ನಮ್ಮ ಅಕೌಂಟ್ನಾಗ ಗಳಿಸಿದ್ರೆ ಕೊಡ್ತಾನವ. ಕರ್ಮಫಲ ದಾತ ಈಶ್ವರ. ಅನೇಕ ಕಾರಣಗಳು ಅದಾವ ಅದಕ್ಕೆ.
and give me the strength to withstand these consequences. ಅಲ್ಲ ನನಗ ಫಲ ಬರೋದ್ರಾಗ ಹೆಚ್ಚು ಕಮ್ಮಿ ಆತಂದ್ರ ಶರೀರ ದೃಷ್ಟಿಯಿಂದ ಏನ್ ತೊಂದರೆ ಆಗತ್ತಲ್ಲ, ಅಲ್ಲಿ ಒಂದು ತಡ್ಕೊಳ್ಳುವಂತ ಶಕ್ತಿ ಕೊಡಪ್ಪ, ನನಗ ಕಷ್ಟ ಕೊಡ್ಬೇಡ ಅಂತ ಹೋದ್ರು ಭಗವಂತ. ನೀನು ನನಗ ನಾ ಕೇಳಿದ್ದು ಕೊಡು ಅಂತ ಹೇಳೋದಿಲ್ಲ, ನನಗೆ ಏನ್ ಅಕೌಂಟ್ ಐತೆ ಅದ ಕೊಡು. ಆದ್ರ ಕೊಟ್ಟ ಸ್ವಲ್ಪ ಏನ್ ಹೆಚ್ಚಿಗೆ ಆತಂದ್ರ ನಾ ಏನ್ ಅನ್ನೋದಿಲ್ಲ, ಕಮ್ಮಿ ಆತಂದ್ರ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡು ಭಗವಂತ ಅಂತ ಏನ್ ಕೇಳ್ತಿರಲ್ಲ, ಇದು ಭೋಕ್ತೃತ್ವ ಭಾವವನ್ನ ಕಡಿಮೆ ಬರುತ್ತೆ. ಎಲ್ಲ ಡೋಸ್ ಕಮ್ಮಿ ಮಾಡುವುದಾವ ಇವು, ರಿಯಾಕ್ಷನ್ ಪ್ರತಿಕ್ರಿಯೆ ಡೋಸ್ ಕಮ್ಮಿ ಆಗಾಕ ಔಷಧಿ ಇದಾವು. ಇವಕ್ಕೇನಂತಾರಂದ್ರೆ ವೇದಾಂತಿಕ್ ಮೆಡಿಸಿನ್ ಅಂತಾರೆ. ಇವು ವೇದಾಂತದ ಔಷಧಿಗಳಿವು. ಹೊಟ್ಟೆಯಾಗ ಜಂತಾದ್ರ ನಾವು ಇದೇ ಹೆಂಗ್ ಕೊಡ್ತೇವಿ, ಜುಲಾಬ್ ಕೊಡ್ತೇವಿ. ಆಮ್ಯಾಗ ವಾತ ಪಿತ್ತ ಕಫ ಹೆಚ್ಚಿಗಾದ್ರೆ ಏನೋ ಒಂದು ವನಸ್ಪತಿಗಳು ಕೊಡ್ತೇವಿ. ಹಂಗ ಇವೆಲ್ಲ ವೇದಾಂತದ ಔಷಧಿಗಳಿವು. ಕರ್ತ ಭೋಕ್ತ ಅನ್ನುವಂಥದ್ದು ದೋಷ ನಿವಾರಣೆ ಮಾಡಾಕ ಈಶ್ವರಾರ್ಪಣ ಕರ್ಮ, ಈಶ್ವರಾರ್ಪಣ ಬುದ್ಧಿ ಮತ್ತು ಆ ಫಲವನ್ನು ಬಂದಿದ್ದು ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡುದು. ಕರ್ಮವನ್ನು ಭಗವಂತಗೆ ಅರ್ಪಿಸೋದು, ಬಂದಿದ್ದ ಫಲವನ್ನು ಕೂಡ ಅವನು ಪ್ರಸಾದ. ಅದಕ್ಕೇನಂತಾರ ಅವರು, ಭಗವಂತನ ಪ್ರಸಾದ ಅಂತ ತಗೋಬೇಕು. ಭೋಕ್ತ ಅನ್ನುವತ್ನಾಗ ಇಷ್ಟ ಬಂತಪ್ಪ, ಇಷ್ಟಕ್ಕೆ ಸಂತೋಷ, ಕ್ಲಾಸ್. ದಿಸ್ ಇಸ್ ಗಾಡ್ ಪ್ರಾಪರ್ ಭಾವನಾ, ಸರಿಯಾದ ಭಾವನೆ ಅಂತ. ಕರ್ಮದ ಪರವಾಗಿ ಭಾವನಾ ಹಿಂಗಿರ್ಬೇಕು. ಐ ಟ್ರೀಟ್ ಎವ್ರಿ ಕಾನ್ಸಿಕ್ವೆನ್ಸ್ ಆಸ್ ಪ್ರಸಾದ ಕಮಿಂಗ್ ಫ್ರಮ್ ದ ಲಾರ್ಡ್. ಯಾವ ಸನ್ನಿವೇಶನ ಇವತ್ತು ನನಗೆ ಬಂದದ, ಅದು ದುಃಖದ್ದಿರ್ಬೋದು, ಅದು ಸುಖದ್ದಿರ್ಬೋದು, ಅದು ಒಳ್ಳೇದಿರ್ಬೋದು, ಅದು ಕೆಟ್ಟದ್ದಿರ್ಬೋದು. ಚಲೋ ಕೆಟ್ಟ ಅನ್ನೋದು ನಿಜವಾಗಿ ವೇದಾಂತ ದೃಷ್ಟಿಯಿಂದ ಇಲ್ವೇ ಇಲ್ಲ ಅಂತೂ ಅದು ಬೀಜ ಮಾತು. ಆದ್ರೆ ಈ ಮನಸ್ಸು ಏನ್ ಮಾಡ್ತೈತಿ, ಬಿಡುದಿಲ್ಲ. ಅದು ಚಲೋ ಅಂತ ಕೆಟ್ಟ ಅಂತ ಎರಡು ಭಾಗ ಇಟ್ಟು ಮಾಡ್ತೈತಿ. ಅದು ಮನುಷ್ಯನ ಧರ್ಮ. ದ ಲಾಜಿಕ್ ಬೀಯಿಂಗ್ ಗಾಡ್ ಅಲೋನ್ ಈಸ್ ಕರ್ಮಫಲ ದಾತ. ಏನಪ್ಪಾ ನಿನ್ಗೆ ತರ್ಕ ಆದ್ರೆ ಕರ್ಮಫಲ ದಾತ ಅನ್ನೋ ಈಶ್ವರ ಒಬ್ಬನಾದಾನೆ, ಭಗವಂತ ಒಬ್ಬನಾದಾನೆ. ಸೊ ಇವನ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕಮ್ ಫ್ರಮ್ ದ ಲಾರ್ಡ್ ಆಸ್ ಕರ್ಮಫಲ. ನನಗ್ ಒಂದು ಕೆಟ್ಟ ಅನುಭವ ಬಂದೈತಂದ್ರು ಭಗವಂತ ಕೊಟ್ಟಿದ್ದೌದಲ್ಲ. ದೇರ್ ಗೋರ್ ಇಟ್ ಇಸ್ ಪ್ರಸಾದಂ. ಅದನ್ನು ನಾನು ಪ್ರಸಾದ ಅಂತ ಮಾಡಿದಾಗ ಅದರ ಕೆಟ್ಟತನ ಅನ್ನೋದು ಹೋತ್. ಪ್ರಸಾದ ಅಂದ್ರೆ ಯಾರು ತೋಡಿ ಪ್ರಸಾದ ಹೊಟ್ಟೆ ಕೊಡ್ತಾರ, ಇಷ್ಟಿಟ್ಟು ಕೊಡ್ತಾರ್ರಿ. ಒಂದು ಬಾಳೆಹಣ್ಣೊಳಗೆ ಪ್ರಸಾದ ಅಂತ 10 ಮಂದಿ ಹಂಚ್ತಾರೆ. ಯಾರು ಒಲ್ಲೆ ಅಂತಾರ, ನಾವ್ ಒಲ್ಲೆ ತಿನ್ನುವುದು ಅಂತಾರ. ಇಲ್ಲದನ್ನ ಹೊಟ್ಟೆ ಕೂಡ ಅಂತಾರ. ಎಷ್ಟು ಬರ್ತದ ಅಷ್ಟು ಪ್ರಸಾದ ಶ್ರೇಷ್ಠ ಭಾವನೆಯಿಂದ, ಅಗ್ನಿ ಪವಿತ್ರ ಭಾವನೆಯಿಂದ ಅದನ್ನ ಹಿಡಿದು ಕಣ್ಣಿಗೆ ಹಚ್ಕೊಂಡು ಹೊಟ್ಟಿ ಪ್ರಸಾದ ಹೋಗ್ತೀವಿ. ಹೌದಲ್ರಿ? ಹಂಗ ಪ್ರಸಾದ ಬುದ್ಧಿ ಇರಬೇಕು ಅಂತ. Karmaphala data. So even the worst experience comes from the Lord as a karmaphalam. Therefore, it is a prasadam for me. I am willing to go through it. This is called a prasada bhavana as a bhokta. ನಾ ಭೋಕ್ತ ಅನ್ನೋದ್ರಾಗ ಪ್ರಸಾದ ಭಾವನೆ ಅನ್ನುವಂಥದ್ದು ಒಂದು ವಿಟಮಿನ್ ಸೇರಿಸ್ತಾರೆ. Therefore, throughout the day, we primarily take these two roles. ನಾವು ಜೀವನ ಪೂರ್ವ ಮುಂಜಾನೆ ಎದ್ದುಗಳಕನ ಸಾಯಂಕಾಲ ಆಗ್ಬಿಡಾನು ಕರ್ತಾ ಭೋಕ್ತಾ ಮಾಡಾವ ಅಜ್ಞಾನದಾಗ ಇದೆ ಮುಳುಗಿ ಎದ್ದೇವಲ್ಲ. ಈ ಕರ್ತ ಅನ್ನುವಲ್ಲೇ ಭೋಕ್ತ ಅನ್ನುವಂತಲೇ 2 ವಿಟಮಿನ್ ಗುಳಿಗೆ ಕೊಟ್ಬಿಟ್ರು. ಏನಂತ? ಈಶ್ವರಾರ್ಪಣ ಬುದ್ಧಿ ಒಂದು, ಎರಡನೇದೇನು ಪ್ರಸಾದ ಬುದ್ಧಿ ಒಂದು. 2 ಆಂಟಿಬಯೋಟಿಕ್ಗೆ 2 ಗುಳಿಗೆ ಕೊಟ್ರು, ಸೈಡ್ ಎಫೆಕ್ಟ್ ಆಗಬಾರದು ಅಂತ. ಐದರ ಆಯಮೆ ಕರ್ತ ಎಂಪ್ಲಾಯಿಂಗ್ ಕರ್ಮೇಂದ್ರಿಯಾಣಿ. ನೋಡ್ರಿ, ಮುಂಜಾನೆಯಿಂದ ಕರ್ಮಗಳಿಂದ ಉದ್ದೇಶದಿಂದ ನಾನು ಕರ್ತ ಆಗಿರ್ಬೋದು. ಕರ್ಮೇಂದ್ರಿಯಗಳು ಅಲ್ಲ, ಯಾವ ಕರ್ಮೇಂದ್ರಿಯಗಳು? ವಾಕ್ಪಾಣಿ ಪಾದ ಪಾಯು ಉಪಸ್ಥ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳ ಉಪಾಧಿ ದೃಷ್ಟಿಯಿಂದ ನಾನು ಕರ್ತ ಆಗೀನಿ. ಆನಿಂದ ಐ ಎಮ್ ಭೋಕ್ತ ಎಂಪ್ಲಾಯಿಂಗ್ ಜ್ಞಾನೇಂದ್ರಿಯಗಳ ದೃಷ್ಟಿಯಿಂದ ನಾ ಏನಾಗೀನಿ? ಭೋಕ್ತ ಆಗೀನಿ. Karmendriya and Dhyanendriyam are continuously using, I am using the term morning till evening. ಮುಂಜಾನಿಂದ ಸಂಜೆ ಮಠ ಏನೈತಂದ್ರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಬಿಟ್ಟು ಬೇರೆ ಎಲ್ಲ ವ್ಯವಹಾರ ಮಾಡ್ತೀರಿ ನೋಡ್ರಿ? ಇಲ್ಲ. ಮತ್ತ ಅಲ್ಲಿ ಏನಾಗೈತಿ? ಸಿಕ್ಕಾಪಟ್ಟಿ ಆಂಟಿಬಯೋಟಿಕ್ ಕೊಟ್ಟೇವಿ, ಅಲ್ಲಿ ರಿಯಾಕ್ಷನ್ ಆಗತೈತಿ. ಸ್ವಲ್ಪ ಫಲ ಏನೋ ರಿಯಾಕ್ಷನ್ ಆಗಬಾರ್ದು ಅಂದ್ರೆ ಏನ್ ಮಾಡುದು? 1 ಗುಳಿಗೆ ಕೊಟ್ರು. ಏನನ್ನು ಕೊಟ್ರು? ಈಶ್ವರಾರ್ಪಣ ಬುದ್ಧಿ 1, ಮತ್ತೆ 2ನೇದೇ ಪ್ರಸಾದ ಬುದ್ಧಿ 2. ಇವ್ 2 ಗುಳಿಗೆ ಹಾಕಿ ಬಿಡ್ಬೇಕಲ್ಲ. ಮಾಡ್ರಿ, ನೀವು ಕರ್ತ ಭೋಕ್ತ ಅಂತ ಮಾಡಿ ಹೋಗ್ರಿ, ನಿಮ್ಗೆ ಯಾರು ಬೇಡ ಅಂತ. ಐ ಆಮ್ ಐದರ್ ಎ ಕರ್ತ ಆರ್ ಎ ಭೋಕ್ತ. ಇನ್ ಕಾನ್ವರ್ಸೇಷನ್ ಐ ಕ್ವಿಕ್ಲಿ ಬಿಕಮ್ ಕರ್ತ ಅಂಡ್ ಭೋಕ್ತ. ವೆನ್ ಐ ಟೆಲ್ ಸಮಥಿಂಗ್ ಐ ಆಮ್ ಕರ್ತ. ವೆನ್ ಐ ಯೂಸ್ ಸ್ಟ್ರಾಂಗ್ ವರ್ಡ್ಸ್ ಟು ದಟ್ ಪರ್ಸನ್ ಯೂಸಸ್ ಸ್ಟ್ರಾಂಗರ್ ವರ್ಡ್ಸ್. ಆಸ್ ಎ ಕರ್ತ ಐ ಯೂಸ್ ಸಮಥಿಂಗ್. ಆಸ್ ಎ ಭೋಕ್ತ the reply comes. The reply can hurt me for the rest of their life.
Thus, I am continuously playing karta bhokta role. ನಮ್ಮ ಜೀವನ ಅಂದ್ರೇನು? ಎದ್ದುಗಳಿಂದ ಹಿಡಿದು ನಾವು ಮನಗು ಮಾಡಾನು ದಿವಸದ ಜೀವನ ಅಂದ್ರೆ ಕರ್ತಾ ಭೋಗ್ತಾ ಅಲ್ಲಿ 2 ಔಷಧ ಕೊಟ್ಬಿಟ್ರು. ಅವು 2 ಔಷಧ ತಗೊಂಡ್ಬಿಟ್ಟಿವಿ ಅಂತಂದ್ರೆ ಆ ಕರ್ತಾ ಭೋಗ್ತದ ಏನ್ ದೋಷ ಐತೆ ಆ ದೋಷ ಕಡಿಮೆ ಆಗ್ತದೆ. ಯಾರಿಗೆ ತಿಳಿಲ್ಲ ಕೇಳ್ರೆ, ಇಫ್ ಐ ಹ್ಯಾವ್ ಈಶ್ವರ ಅರ್ಪಣ ಅಂಡ್ ಪ್ರಸಾದ ಭಾವನಾ, ದ ಬೆನಿಫಿಟ್ ದಟ್ ಐ ಕ್ಯಾನ್ ಗಿವ್ ಈಸ್ ಸಮತ್ವಂ ಯೋಗ ಇತಿ ಉಚ್ಯತೆ. ಆ ದೋಷವನ್ನು ಕಳೆದಾಗ ಸಮತ್ವ ಬಂತು. ನೀ ನಮಗ ಸೀಡ್ ಕೊಟ್ರು ಅಷ್ಟ, ನೀ ಸೀಡ್ ಕೊಡ್ಲಿಕ್ರು ಅಷ್ಟ, ಸಮಾಧಾನ, ದೋಷ ಇಲ್ಲ. ಅಯ್ಯೋ ನನಗೆ ಸೀಟ್ ಕೊಡ್ಲಿಲ್ಲ, ಆ ಹುಡುಗನ್ ಹೊಡಿಯೋದು, ನೀ ಹಿಂಗ್ ಕುಂತಿ ದನ ಕಾಯವನ ಅವ್ನು ಬೈಯೋದು, ಮನುಷ್ಯನ್ ನೋವು ಮಾಡ್ಕೊಳ್ಳೋದು, ಯಾಕೆ ಬೇಕಾಯ್ ಬಂತು. ಏನ್ ಕೊಟ್ಟ ಭಗವಂತ? ನೀವು ಕೊಟ್ರು ಸೀಟ್ ಅಷ್ಟ, ನೀವು ಬಿಟ್ರು ಅಷ್ಟ. ದ ಮೈಂಡ್ ಕ್ಯಾನ್ ಮೇಂಟೈನ್ ರಿಲೇಟಿವ್ ಬ್ಯಾಲೆನ್ಸ್. ಇದು ನಿಜವಾದ ಜ್ಞಾನದಿಂದ ಬಂದಿದ್ದ ಬ್ಯಾಲೆನ್ಸ್ ಅಲ್ಲ, ಇದು ರಿಲೇಟಿವ್ ಬ್ಯಾಲೆನ್ಸ್. ಕರ್ಮಯೋಗದಿಂದ ಬಂದಂತ ಒಂದು ಶಾಂತಿ, ಸಮಾಧಾನ. ಇಟ್ ಇಸ್ ನಾಟ್ ಅಲ್ಟಿಮೇಟ್, ಇಟ್ ಇಸ್ ರಿಲೇಟಿವ್. ಇದು ಸಾಪೇಕ್ಷಿಕವಾದಂತದ್ದು, ನಿರಪೇಕ್ಷಿಕವಾದಂತ ಶಾಂತಿ ಅಲ್ಲ ಆತ್ಮೀಯರೇ. ಇಷ್ಟಕ್ಕ ನೀವು ಸಂತೋಷ ಅಂತ ತಿಳ್ಕೊಂಡು ಇಷ್ಟಕ್ಕ ಜ್ಞಾನ ಅಂತ ತಿಳ್ಕೊಬೇಡ್ರಿ ಅಂತ. ವಯೋಲೆಂಟ್ ರಿಯಾಕ್ಷನ್ಸ್ ಅಂಡ್ ವೈಲ್ಡ್ ರೆಸ್ಪಾನ್ಸಸ್ ಕ್ಯಾನ್ ಬಿ ಅವಾಯ್ಡೆಡ್. ಹಿಂಗ್ ಮಾಡೋದ್ರಿಂದ ತೀವ್ರವಾದಂತಹ ಪ್ರತಿಕ್ರಿಯೆಗಳಾಗ್ಲಿ, ತೀವ್ರವಾದಂತಹ ಒಂದು ಏನು ಕಾಮ, ಕ್ರೋಧ, ಮೋಹ, ಭಯ, ರೋಗ, ಮತ್ಸರ ತೋರ್ಸೋದಾಗ್ಲಿ, ಇವನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು, ನಾವು ತಪ್ಪಿಸ್ಬೋದು. ಅಂಡ್ ಐ ಕ್ಯಾನ್ ಎಂಜಾಯ್. ನಾವ್ ಏನ್ ಎಂಜಾಯ್ ಮಾಡ್ಬೋದು ಅಂದ್ರೆ ಸುಖೇ ದುಃಖೇ ಸಮಯ ಕೃತ್ವ ಲಾಭವು ಜಯವು. ಸುಖ ದುಃಖಗಳೇ ಸಮನಾಗಿರುವಂತಹ ಒಂದು ಮನಸ್ಸಿನ ಸ್ಥಿತಿಯನ್ನು ಕಾಯ್ಕೋತೀವಿ, ಲಾಭ ಹಾನಿಗಳಲ್ಲೂ ಸಮನಾದ ಸ್ಥಿತಿಯನ್ನು ಕಾಯ್ಕೊಳ್ಳುವಂತಹ ಸಮಯ ಕೃತ್ವ ಸಮತ್ವಂ ಬಿಕಮ್ಸ್ ಮೈ ಜನರಲ್ ಮೈಂಡ್ ಸೆಟ್. ಮೈಂಡ್ ಸೆಟ್ ಯಾವಾಗ್ಲೂ ಸಮತ್ವ ಕಳ್ಕೊಳ್ಳೋದಿಲ್ಲ. ಬೇಕಾದಾಗಿಲ್ರಿ, ಆತ್ಮಗಂತೂ ಏನಾಗೋದೇ ಇಲ್ಲಲ್ಲ. ಏನಾದ್ರೂ ಮಾಯಾ ಬಜಾರ್ದಾಗ ಆಕೈತಿ, ತಗೊಂಡು ಏನ್ ಮಾಡೋದು? ಮಿಥ್ಯೆ ಆಯ್ತದ, ಆಗೋದ ಹೆಚ್ಚು ಕಮ್ಮಿ ಆಗೋದ ಅದು. ಆದ್ರಿಂದ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ದ ಅಡ್ವಾಂಟೇಜ್ ಆಫ್ ಕರ್ಮಯೋಗ ಈಸ್ ಈಕ್ವಾನಿಮಿಟಿ ಅಂಡ್ ಪಾಯ್ಸ್ ಇನ್ ಆಲ್ ಎಸ್ಪೆಷಲಿ ಡಿಸ್ಟರ್ಬಿಂಗ್ ಸಿಚುವೇಶನ್ಸ್. ಯಾವ್ಯಾವ ಸನ್ನಿವೇಶದಾಗ ನಮಗ್ ಮನಸ್ಸು ಕೆಡ್ತದಲ್ಲ, ಅವಾಗ ಈ ಕರ್ಮಯೋಗ ಏನ್ ಮಾಡ್ತದ? ಸಮತ್ವ ಅನ್ನುವಂತ ಬುದ್ಧಿಯನ್ನ ಕೊಡ್ತದ. ಯಾವಾಗ ಮನಸ್ಸು ನಮ್ದು ಇದಾಗ್ತದ್ರಿ? ಯಾವಾಗ ನಮ್ಮ ಆತ್ಮೀಯರು ತೀರ್ಕೋತಾರ, ಅಥವಾ ಯಾವಾಗ ನಮ್ಮ ವ್ಯವಹಾರದಾಗ ನುಕ್ಸಾನ್ ಆಗ್ತದ, ಯಾವಾಗ ನಾವು ಪರೀಕ್ಷೆದಾಗ ಫೇಲ್ ಹಾಕಿವಿ, ಯಾವಾಗ ನಮ್ ಹೊಲದಾಗ ಪೀಕ್ ಬರುದಿಲ್ಲ, ಯಾವಾಗ ನಮ್ ಬ್ಯಾಲೆನ್ಸ್ ಬ್ಯಾಂಕ್ನಾಗಿನ ಬ್ಯಾಲೆನ್ಸ್ ಏನು ರೊಕ್ಕ ಇಟ್ಟಿದ್ರೆ ಕಳುವ ಆಗ್ತೈತಿ, ಮನಿ ಕಳುವ ಹಾಕಾವು. ಇಂಥವ್ ಏನದಾವು ಅಡ್ವರ್ಸ್ ಸಿಚುವೇಶನ್ಸ್, ವಿರುದ್ಧಾರ್ಥಕವಾದಂತಹ ಪರಿಸ್ಥಿತಿಗಳು, ಗೊಂದಲಮಯ ಪರಿಸ್ಥಿತಿಗಳು ಬಂದಾಗ ನಮ್ಮ ಮನಸ್ಸು ಏನಾಗ್ತದ? ಕೆರಳ್ತದ. When the mind is samam, non-reacting mind, that mind becomes a learning mind. ಯಾವ ಮನಸ್ಸಿನಾಗ ಕಲಿಯುವಂತ ಸಾಮರ್ಥ್ಯ ಐತಿ ಅಂದ್ರ ಯಾವ್ದು ಸಮದಿಂದ ಕೂಡೈತಿ, ಸುಖ ದುಃಖಗಳು ಬಂದಾಗ ಸಮದಿಂದ ಇರ್ತೈತಲ್ಲ, ಕರ್ಮಯೋಗ ಮಾಡಿ ಆ ಮನಸ್ಸು ಹೆಂಗ ಇರ್ತದಂದ್ರೆ ಏನಾದ್ರೂ ಹೇಳಿ ಹೋದ್ರೆ ಕಲಿಯುವಂತ ಶಕ್ತಿ ಇರ್ತದ. ಮತ್ತ ಅದು ಏರು ಬಂದಾಗ ಏರುವುದು, ಇಳು ಬಂದಾಗ ಇಳಿಯುವುದು ಇತ್ತು ಮನಸ್ಸು ಅಂತಂದ್ರೆ ಅದು ಕಲಿಯುವಂತದ್ದು ಆಗಂಗಿಲ್ಲ. ಅದು ಕಾಂಕ್ರೀಟ್ ಮೈಂಡ್, ಅದು ತಲೆಯಾಗ ಏನು ಹೋಗೋದೇ ಇಲ್ಲ. ಡ್ರಿಲ್ ಮಾಡಿ ಹಾಕಿದ್ರು ಹೋಗುದು ನಡೆಯುದ್ರೆ ಅಷ್ಟು ಗಟ್ಟಿ ಆಗಿಬಿಟ್ಟದು, ಇಳಿದೇ ಇಲ್ಲ ಅದು ಒಳಗೆ. ಕೊಡದಾಗ ಹವಾ ಇದ್ರೆ ನೀರ್ ಹೆಂಗ ಹೋಗ್ತದೆ? ರಿಯಾಕ್ಟಿಂಗ್ ಮೈಂಡ್ ನೆವರ್ ಲರ್ನ್ಸ್. ಯಾವ ಪ್ರತಿಕ್ರಿಯೆ ತೋರಿಸ್ತಾನ ಚಟ್ ಅಂತ ಪಟ್ ಅಂತಾನ, ಅವ ಏನು ಕಲಿಯುದಿಲ್ಲ. ರಿಯಾಕ್ಟಿಂಗ್ ಮೈಂಡ್ ನೆವರ್ ಲರ್ನ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್. ತನ್ನ ಅನುಭವದಿಂದ ಕಲಿಯುದಿಲ್ರಿ, ಮತ್ತೊಬ್ಬರ ಅನುಭವದಿಂದ ನೀನು ಕಲಿತಾನೆ. ಎ ನಾನ್ ರಿಯಾಕ್ಟಿಂಗ್ ಮೈಂಡ್ ಬಿಕಮ್ಸ್ ಪ್ರಮಾತ. ಯಾವ್ದು ಪ್ರತಿಕ್ರಿಯೆ ತೋರಿಸುದಿಲ್ಲ ಅಂತ ಅಂತಃಕರಣ ಏನಾಗ್ತದ? ಪ್ರಮಾತ ಅನಿಸ್ಕೋತದ, ಅದು ಕಲಿತದ. ಕರ್ತಾ ಭೋಕ್ತಾ ಪ್ರಮಾತ. ಪ್ರಮಾತ ಈಸ್ ಎ ಲರ್ನಿಂಗ್ ಮೈಂಡ್. ಏನ್ ಒಂದು ಜೀವನದಾಗ ಪಾಠಗಳು ಹಾಕವು, ಅನುಭವ ಹಾಕವು, ಆ ಒಂದು ಅನುಭವ, ಪ್ರತಿಯೊಂದು ಅನುಭವದಿಂದ ಒಂದೊಂದು ಪಾಠವನ್ನು ಕಲಿಬೇಕ ಹೊರತು ಎದಕ್ ಬಂದವ್ರಿ ಇವು? ನಮ್ಮ ಸನ್ನಿವೇಶ ಪಾಠ ಕಲಿಸುವಾಗ ಬಂದವ್ರಿ ಇವು. ಆ ಪಾಠ ಕಲೀಲಿಲ್ಲ ಅಂದ್ರೆ ಏನ್ ಉಪಯೋಗ? When we are ready to learn from the experiences of life, the most important thing that we learn is karma can never give moksha. ಅಷ್ಟು ವಿಚಾರ ಮಾಡಿದ ಮ್ಯಾಗ ಒಂದು ರಹಸ್ಯ ಗೊತ್ತಾಗ್ತದ. ಏನು? ಕರ್ಮದಿಂದ ಮೋಕ್ಷ ಆಗುವುದಿಲ್ಲ. ಕರ್ಮ ಬಂಧನದಿಂದ ಬಿಡುಗಡೆ ಮಾಡುವುದಿಲ್ಲ. ಕರ್ಮ ಬಂಧಿಸ್ತದ, ಇನ್ನೂ ಎಷ್ಟು ಬಂಧಿಸ್ತದ. ಕಟ್ಟಿಗೆಯೊಳಗೆ ಒಂದು ಸ್ಕ್ರೂ ಅದ, ಬಲಕ್ಕೆ ತಿರುಗಿಸಿರ ಸಿಕ್ಕೋತದ, ಎಡಕ್ಕೆ ತಿರುಗಿಸಿರ ಹೊರ ಬೀಳ್ತದ.
ಎಡಕ್ಕೆ ತಿರುಗಿಸೋದು ಕರ್ಮಯೋಗ, ಬಲಕ್ಕೆ ತಿರುಗಿಸೋದು ಸಂಸಾರ. ಯಾವ್ದು ಬೇಕಾಗೈತಿ ನೋಡ್ರಿ, ನಿಮ್ ಕೈ ಹೇಳೈತಿ. ಕರ್ಮ ಕ್ಯಾನ್ ಗಿವ್ ಚಿತ್ತಶುದ್ಧಿ, ಬಟ್ ಕರ್ಮ ಹ್ಯಾಸ್ ಗಾಟ್ ಸೆವರಲ್ ಲಿಮಿಟೇಷನ್ಸ್. Learning of these limitations of karma is very, very important stage of karma yoga. Karma yoga, ಕರ್ಮ ಬಂಧಿಸ್ತೈತಿ ಅಂತ ತಿಳ್ಕೊಂಡು ಬಿಡಾಕು ಬರಂಗಿಲ್ಲ, ಮಾಡ್ಬೇಕು. ಮಾಡ್ತೇವೆ ಅಂತ ತಿಳ್ಕೊಂಡು ಅದ್ರಾಗ ಬಿಡಾಕ್ ಬರಂಗಿಲ್ಲ. ಅದನ್ನ ದಾಟಿ ಅದರಲ್ಲಿ ಬೆಳೆದು ಅದನ್ನ ಅಲ್ಲಿ ಹಣ್ಣಾಗಿ ಗಿಡದಿಂದ ಹಣ್ಣು ಬಿದ್ದಂಗ ಅದರಿಂದ ನಾವು ಮುಕ್ತರಾಗಬೇಕಾಗಿದೆ. ಅದಕ್ಕೆ ಕರ್ಮಯೋಗ ಬಹಳ ಅವಶ್ಯದ, ಬಹಳ ಮುಖ್ಯವಾದ ಸಮಸ್ಯೆ. ಬಿಕಾಸ್ ಓನ್ಲಿ ವೆನ್ I know the limitation of karma yoga, I can graduate to ಜ್ಞಾನ ಯೋಗ. ಕರ್ಮಯೋಗದ ಪರಿಚ್ಛಿನ್ನತ್ವ ಗೊತ್ತಾದ ಮೇಲೆ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಕಂಡುಹಿಡಿತೀವಿ ನಾವು. ಒಂದು ಮಗುವಿಗೆ ಒಂದ್ ಸಣ್ಣ ಕಣ್ಣಿ ಬೆಲ್ಲ, ಒಂದ್ ದೊಡ್ಡ ಕಣ್ಣಿ ಬೆಲ್ಲ ಯಾವ್ದು ಬೇಕಂತ ಹಿಂಗ್ ಮುಂದೆ ಹಿಡಿದಿ, ಅದು ಯಾವ್ದು ಹಿಡಿತೈತಿ? ಇದು ಸಣ್ಣ ಕಣ್ಣಿ ಬೆಲ್ಲ, ಇದು ದೊಡ್ಡ ಕಣ್ಣಿ ಬೆಲ್ಲ. ಮಗುಗೆ ಹಿಡಿ ಯಾವ್ದು ಬೇಕಿದ್ರೆ ತಗೋಪ್ಪ, ಅವನ್ ತಗೋ ಅಂದ್ರೆ ಯಾವ್ದು ಹಿಡಿತಿತ್ತು? ದೊಡ್ಡದಲ್ಲಿ ಹಿಡಿತಿತ್ತು. ಸಣ್ಣದನ್ನು ಗೊತ್ತಾಗ ಯಾವಾಗ ನಿಮ್ಗೆ ಗೊತ್ತಾಗಬೇಕಲ್ಲ, ಅದು ಗೊತ್ತಾಗೈತಿ. ಬೆಲ್ಲ ಗೊತ್ತ, ಇಲ್ಲಿ ಗೊತ್ತಾಗಬೇಕಲ್ಲ ಯಾವ್ದು ದೊಡ್ಡ. ಕರ್ಮಯೋಗ ದೊಡ್ಡದು, ಏನ್ ಕರ್ಮ ದೊಡ್ಡದು? ಆಯ್ತು, ಕರ್ಮಯೋಗ ದೊಡ್ಡದು. ಕರ್ಮಯೋಗ ದೊಡ್ಡದು, ಏನು ಜ್ಞಾನ ಯೋಗ ದೊಡ್ಡದು? ಕರ್ಮಯೋಗದಿಂದ ಜ್ಞಾನ ಯೋಗ ದೊಡ್ಡದು. ಹಂಗ ಒಂದಕ್ಕಿಂತ ಒಂದ್ ಬಿಡುವುದು, ಒಂದ್ ಹಿಡಿಯುವುದು ಮಾಡ್ಬೇಕಾಗ್ತದೆ. ಆ ಹಿಡಿಯುವುದು ಬಿಡುವುದು ಮಾಡೋದಕ್ಕಿಂತ ಏನಂತೀವಿ? ಸಾಧನೆ. ಕರ್ಮಯೋಗವನ್ನು ಕರ್ಮ ಬಿಡಬೇಕು, ಕರ್ಮಯೋಗ ಮಾಡಬೇಕು. ಕರ್ಮಯೋಗವನ್ನು ಬಿಡಬೇಕು, ಜ್ಞಾನ ಯೋಗ ಮಾಡಬೇಕು. ಜ್ಞಾನ ಯೋಗದಿಂದ ಮೋಕ್ಷ ಸಾಧನೆ ಇದೆ. ಇಟ್ ವಿಲ್ ಅಕರ್ ಟು ಮೀ ದಟ್ ಐ ಹ್ಯಾವ್ ಟು ಗೋ ಟು ದಿ ಕ್ಲಾಸ್. ಹಂಗಾರೆ ಏನ್ ಮಾಡ್ಬೇಕಾಯ್ತು? ಜ್ಞಾನ ಯೋಗಕ್ಕೆ ಬರಬೇಕು ಅಂದ್ರೆ ಕರ್ಮಯೋಗವನ್ನು ಮಾಡಿ ನಾನು ಎಲ್ಲಿ ಬರ್ಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಹೋಗ್ಬೇಕು. ಅದರ್ವೈಸ್ ಡ್ಯೂರಿಂಗ್ ದಟ್ ಟೈಮ್ ಆಲ್ಸೋ ಐ ವುಡ್ ಲೈಕ್ ಟು ಗೆಟ್ ಸಮ್ ಆಕ್ಷನ್ ಆರ್ ದ ಅದರ್ ಫಾರ್ ಕಮಿಂಗ್ ಟು ಜ್ಞಾನ ಯೋಗ. ಕರ್ಮಯೋಗ ಈಸ್ ಸ್ಟೆಪಿಂಗ್ ಸ್ಟೋನ್. ಜ್ಞಾನ ಯೋಗಕ್ಕೆ ಬರ್ಬೇಕಂದ್ರೆ ಕರ್ಮಕ್ಕೆ ದಾಟೇ ಬರ್ಬೇಕು, ಕರ್ಮಯೋಗವನ್ನು ದಾಟೇ ಬರ್ಬೇಕು. ಇನ್ ದೀಸ್ ಶ್ಲೋಕ ದ ಉಪನಿಷತ್ ಟಾಕ್ಸ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಆಕ್ಟಿವ್ ಲೈಫ್. ಏನ್ ಕರ್ಮ ಕರ್ಮ ಅಂತ ಹೇಳಿ ಬಡ್ದಾಡ್ತೀವಿ. ಏನೋ ಒಂದು ಶ್ಲೋಕ ಇತ್ತು, ಪಟ್ನ ಸಿಕ್ಕರೆ ಹೇಳ್ತೀನಿ. ಅದು ಭಯಪಟ್ಟಿಲ್ಲ, ಮತ್ತೆ ಹೇಳಿದ್ದೆ ಅನಿಸ್ತದೆ. ಹಾ, ಇದೊಂದು ಹಾಡದ ನೋಡ್ರಿ, ಕಬೀರದ ದುಹೆ ಒಳಗೆ ಬಂದದ. ಕರ್ಮ ಕರ್ಮವೆಂದೆನ್ನುವರು, ಏನದು ಈ ಕರ್ಮ? ಕರ್ಮ ಕರ್ಮವೆಂದೆನ್ನುವರು, ಏನದು ಈ ಕರ್ಮ? ಕರ್ಮ ಕರ್ಮವೆಂದೆನ್ನುವರು, ಏನದು ಈ ಕರ್ಮ? ಯಾವುದು ಮನವನು ಬಂಧಿಸುವುದು, ಅದುವೇ ಈ ಕರ್ಮ ಕಬೀರ, ಅದುವೇ ಈ ಕರ್ಮ. ಬಂಧಿಸ್ತತ್ರಿ, ಯಾವ್ದು ಬಂಧಿಸ್ತತಿ ಅದು ಮನ. ಕರ್ಮ ಕರ್ಮ ಅನ್ನುವರು, ಕರ್ಮ ಏನಿದು ಕರ್ಮ? ಯಾವುದು ಮನವನ್ನು ಬಂಧಿಸುವುದು, ಅದುವೇ ಈ ಕರ್ಮ ಕಬೀರ, ಅದುವೇ ಈ ಕರ್ಮ. ಹಂಗ ಇನ್ ದೀಸ್ ಶ್ಲೋಕ ದ ಉಪನಿಷತ್ ಟಾಕ್ಸ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಆಕ್ಟಿವ್ ಲೈಫ್. ಆಕ್ಟಿವ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಖರೆ ಆದ್ರೆ ಬಂಧಿಸ್ತದೆ. ಎ ವಿಡ್ರಾನ್ ಲೈಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರವೃತ್ತಿ ಮಾರ್ಗ ಈಸ್ ಇಂಪಾರ್ಟೆಂಟ್, ನಿವೃತ್ತಿ ಮಾರ್ಗ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರವೃತ್ತಿ ಮಾರ್ಗನೂ ಬೇಕು, ನಿವೃತ್ತಿ ಮಾರ್ಗನೂ ಬೇಕು. ಲೈಫ್ ಆಫ್ ಎನ್ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ಲೈಫ್ ಆಫ್ಟರ್ ರಿಟೈರ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 30 ವರ್ಷಕ್ಕಾಗೇವಿ ನೌಕರಿ ಮುಖ್ಯ, 60 ವರ್ಷಕ್ಕಾಗೇವಿ ನಿವೃತ್ತಿ ಮುಖ್ಯ. ಅಲ್ಲಿ ಪ್ರವೃತ್ತಿ ಇರ್ಬೇಕು 30 ವರ್ಷಕ್ಕೆ, ಇಲ್ಲೇ ನಿವೃತ್ತಿ ಇರ್ಬೇಕು. If you know how to use the life after retirement, therefore what are the limitations karma are going to be talked about in these important slokas. Up to the previous sloka, the plus point of karma. Now in this sloka, the minus points of karma. Wisdom is when I know the plus point also and also the minus point. ಯಾವುದೇ ಒಂದಿರ್ಲಿ ಅದರ ಶ್ರೇಷ್ಠತೆ ಗೊತ್ತಾಗಬೇಕು ಅಂದ್ರೆ ಅದರಾಗ ಋಣಾತ್ಮಕ ಶಕ್ತಿ ಏನದ, ಅಂಶಗಳು ಏನದಾವ, ಧನಾತ್ಮಕ ಅಂಶಗಳು ಎರಡೂ ತಿಳ್ಕೊಬೇಕಾಗ್ತದೆ. ಕರ್ಮದಲ್ಲಿ ಧನಾತ್ಮಕ ಇಲ್ಲದ ಐತಿ, ಋಣಾತ್ಮಕನೂ ಅದ, ಏನದ ವಿಚಾರ ಮಾಡ್ಬೇಕು. ಇಫ್ ಐ ನೋ ಓನ್ಲಿ ದ ಪ್ಲಸ್ ಪಾಯಿಂಟ್, ಐ ವಿಲ್ ನೆವರ್ ಎಸ್ಟಿಮೇಟ್ ದ ಕರ್ಮ. ಬರೀ ಅದರದ ಧನಾತ್ಮಕ ವಿಷಯ ಗೊತ್ತದಾವು ಅಂದ್ರೆ ಅದನ್ನ ಪೂರ್ಣ ವಿಚಾರ ಮಾಡಿದಂಗೆ ಆಗುದಿಲ್ಲ. ಋಣಾತ್ಮಕವಾದಂತ ಅಂಶಗಳನ್ನು ಕೂಡ ನಾನು ಕಂಡಿಬೇಕಾಗ್ತದೆ. ಇಫ್ ಐ ನೋ ಓನ್ಲಿ ದ ಮೈನಸ್ ಪಾಯಿಂಟ್ಸ್, ಐ ವಿಲ್ ಅಂಡರ್ ಎಸ್ಟಿಮೇಟ್ ದ ಕರ್ಮ. ಅದ್ರಾಗ ಬರೀ ದೋಷಗಳನ್ನು ಗುರುತಿಸಿಕೊಂಡು ಕುಂತಂದ್ರೆ ಅದ್ರಾಗ ಇದ್ದಂತಾವು
ಧನಾತ್ಮಕ ಅಂಶಗಳು ಯಾವ್ದಾವ ನನಗೆ ಗೊತ್ತಾಗ್ಲಿ. ಎರಡು ತಿಳ್ಕೊಂಡಾಗ ಪೂರ್ಣವಾಗಿ ತಿಳ್ಕೊಂಡಂಗ ಆಗ್ತದ. ಓವರ್ ಎಸ್ಟಿಮೇಷನ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಅದನ್ನ ಅಂದಾಜು ಮಾಡುವ ಹೊತ್ನಾಗ ತಪ್ಪ ಅಂದಾಜು ಮಾಡುವುದು ತಪ್ಪಾಗ್ತದೆ. ಸರಿಯಾಗಿ ಅದ್ರಾಗ ಏನ್ ಪ್ಲಸ್ ಪಾಯಿಂಟ್ ಅದಾವ, ಅದ್ರಾಗ ಏನ್ ಮೈನಸ್ ಪಾಯಿಂಟ್ ಅದನ್ನ ತಿಳ್ಕೋಬೇಕಾಗ್ತದ. ಅಂಡರ್ ಎಸ್ಟಿಮೇಷನ್ ಈಸ್ ಆಲ್ಸೋ ಎ ಪ್ರಾಬ್ಲಮ್, ಓವರ್ ಎಸ್ಟಿಮೇಷನ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಆ ಕರ್ಮಕ್ಕ ಏನ್ ಸ್ಥಾನ ಐತಿ, ಅದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಸ್ಥಾನ ಕೊಟ್ರು ಅದು ಸರಿಯಾದ ತಿಳುವಳಿಕೆ ಅಲ್ಲ. ಅದಕ್ಕೆ ಏನ್ ಸ್ಥಾನ ಐತಿ ಆ ಸ್ಥಾನ ಬಿಟ್ಟು ಅದಕ್ಕೆ ಕಡಿಮೆ ಗೌರವ ಕೊಟ್ಟರು ಅದಕ್ಕೆ ನಾವು ಯೋಗ್ಯವಾದ ಗೌರವ ಕೊಟ್ಟಂಗ ಆಗ್ಲಿಲ್ಲ. ಅದಕ್ಕೆ ಏನದ ಅದ್ರದ್ದು ಪ್ಲಸ್ ಪಾಯಿಂಟ್, ಅದ್ರದ್ದು ಏನದ ಎರಡೂನು ತಿಳ್ಕೊಬೇಕಾಗೈತಿ. ಯೂಸ್ ಕರ್ಮ ಟು ಗೋ ಬಿಯಾಂಡ್ ಕರ್ಮ. ಕರ್ಮವನ್ನ ಅಭ್ಯಾಸ ಮಾಡಿ ಕರ್ಮವನ್ನ ದಾಟುವಂತದ್ದು ಒಂದು ಪ್ರಕ್ರಿಯೆ ಐತಿ. 9, 10, 7 ಆಯ್ತು. ಇನ್ನೂ ಬಹಳ ಅದ. ಇರ್ಲಿ, ಮತ್ತೆ ನಾಳೆ ನೋಡೋಣ. ಅವರಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮ ಪಾರ್ವತಿ ಪತೆ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಆರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ. ಎಲ್ಲರಿಗೂ ನಮಸ್ಕಾರಗಳಿರಿಪ್ಪ. ಎಲ್ಲಾ ನಮಸ್ಕಾರ ಅಪ್ಪರ, ಧನ್ಯವಾದಗಳು. ಎಲ್ಲರಿಗೂ ಶರಣ ಶರಣಾರ್ಥಿ. ಶರಣ್ರಿ, ಎಲ್ಲರಿಗೂ ಶರಣ್ರಿ. ಗುರುಗಳ ಶರಣ್ರಿ. ನಮಸ್ಕಾರ. ಎಲ್ಲ ಓಂ ನಮ ಶರಣಾರ್ಥಿ ಪರ ಶರಣಾರ್ಥಿ. ಗುರುಗಳ ಹೇಳ್ರಿ. ನಮಸ್ಕಾರ ರೀ. ನಮಸ್ಕಾರಪ್ಪ ಶಿವ ಗುರುಗಳೇ. ಮಾಳಿ ಸರ್ ನಮಸ್ಕಾರ. ಶಿವಾಯನವರಿ ಗುರುಗಳೇ ನಮಸ್ಕಾರ. ಮಳಗಿ ಸರ್ ಅದಾರ? ಮಳಗಿ ಸರ್ ಅದಾರ್ರಿ. ನಮಸ್ಕಾರ. ನಮ್ ಮೃತ್ಯುಂಜಯ ಸೇರು ಕೇಳಾಕತ್ತಾರ. ಇಲ್ಲಿ ಕೆದಿರ್ ಗಬಿ ಮೇಲೆ ಕುಂತೀವ್ರಿ. ಮಳಗಿ ಸರ ನಮಸ್ಕಾರ ಸರ್. ಕಬೀರ್ ಶ್ಲೋಕ ಅಂದ್ರಲ್ಲ, ಅದಕ್ಕೆ ಕಬೀರ್ ಗದಿ ಮೇಲೆ ಕುಂತೀವಿ. ನಮಸ್ಕಾರ. ಇವ್ರ ಆ ಕಬೀರ್ ಅಲ್ರಿ, ಇವ್ರು ಬೇರೆ ಕಬೀರ್. ಇವ್ರ ನಾ ಹಂಗ ಹೇಳಿದೆ ನೋಡ್ರಿ. ಕಬೀರ್ ದೊಡ್ಡಪ್ಪ ಗುರುಗಳು ಅಂದ್ರ ಜೈನ ಮುನಿಗಳು ಇದ್ದಂಗ ಅದಾರ ನೋಡ್ರಿ. ಹೋಗೋ ನೀವು ನೀವು ಮೃತ್ಯುಂಜಯ ಏನೋ ಹೇಳಿದ್ರಿ ಅಂತ್ರಿ ಬರಾಕ. ಅವ್ರು ಬಂದಾರ್ರಿ, ಅವರು ಲಿಂಕ್ ಮ್ಯಾಗ ಬರ್ತೇವೆ ಅಂದಾರ್ರಿ. ಹ್ಞೂನ್ರಿ. ಇದು ನಿನ್ನೆ ಭಗವದ್ಗೀತಾ ಹೇಳಿದ್ರಿ ಸರ್ ಮಧ್ಯಾಹ್ನ? ಹೇಳಿ ಸರ್. ಭರ್ಜರಿ ಹೇಳಿದ್ರಿ ಸರ್. ಮತ್ ಮೊದ್ಲಿಂದ ಹೇಳ್ಬೇಕ್ರಿ ನೀವು. ಅಷ್ಟೊಂದ್ ಪಕ್ಕ ಇಲ್ಲ, ಕೆಲವು ವಿಷಯಗಳು ಅದ್ರಾಗ ಗೌಪ್ಯ ಇದಾವ. ನೀವು ಇನ್ನೊಮ್ಮೆ ಅದನ್ನ ನೋಡಿ ನಮ್ಗೆ ಹೇಳ್ರಿ. ಜಿತಾತ್ಮನಃ ಅದ ಅಲ್ಲಿ ನೋಡ್ಬೇಕಂದ್ರೆ ಪ್ರಶಾಂತ ಅದು ಹೇಳ್ಬೇಕನ್ರಿ. ಹೊಳ್ಳಿ ಪೇಜ್ ಹೊಳಸ್ರಿ, ಅದು ಮುಗ್ದೈತ್ ನೋಡ್ರಿ. ಮುಂದ ಸದಾಶಿವ ಸಮಾರಂಭ ಅಲ್ಲಿಂದ ಪ್ರಾರಂಭ ಮಾಡ್ಬೇಕು. ಇದ್ರಾಗ ಕೆಲವು ಗೌಪ್ಯ ವಿಷಯಗಳದಾವ, ಅದನ್ನ ಅವರೇ ಹೇಳ್ತಾರಂತ ಹೇಳಿ ನಾ ಎಲ್ಲಾರಿಗೆ. ಹಂಗಾರೆ ಇನ್ನೊಮ್ಮೆ ಹೇಳಿ. ಆಯ್ತಾಯ್ತು. ಓಕೆ. ನಮಸ್ಕಾರ.